श्रीगुरुभ्यो नमः। हरिः ओम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं ಲೋಕಶಂಕರಂ. ಆತ್ಮೀಯ ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ನಾನು ಆತ್ಮಬೋಧ ಅನ್ನುವ ಗ್ರಂಥದ ಪ್ರಕರಣ ಗ್ರಂಥದ ಭಗವತ್ಪಾದ ಶ್ರೀ ಶಂಕರಾಚಾರ್ಯರಿಂದ ರಚಿತವಾದ ಗ್ರಂಥದ 68 ಶ್ಲೋಕಗಳ ಪಠಣವನ್ನು ಮಾಡಿದ್ದೆ, ಪಾರಾಯಣವನ್ನು ಮಾಡಿದ್ದೆ. ಈಗ ಅದರ ಒಟ್ಟಾರೆ ತಾತ್ಪರ್ಯ ಏನು ಅಂತ ನೋಡೋಣ. ನೋಡಿ, ಆತ್ಮಬೋಧ ಇಲ್ಲೇ ಇದೆ. ಇಲ್ಲಿ ಫಸ್ಟೇ ನಾವೊಂದು ಅರ್ಥ ಮಾಡಿಕೊಳ್ಬೇಕು. ಬೋಧ ಅಂದ್ರೇನು? ಜ್ಞಾನ, ತಿಳುವಳಿಕೆ. ಯಾವುದ್ರ ಬಗ್ಗೆ ತಿಳುವಳಿಕೆ? ಆತ್ಮದ ಬಗ್ಗೆ ತಿಳುವಳಿಕೆ. ಆತ್ಮದ ಬಗ್ಗೆ ತಿಳುವಳಿಕೆ ಅಂದರೆ ಏನು? ನಮ್ಮ ಬಗ್ಗೆ ತಿಳುವಳಿಕೆ. ಯಾಕಂದ್ರೆ ಬೇಸಿಕಲಿ ವೇದಾಂತಕ್ಕೆ ಹೋದಾಗ ನಮಗೊಂದು ಸ್ಪಷ್ಟವಾದ ಪ್ರಾಥಮಿಕ ಹಂತದ ಒಂದು ತಿಳುವಳಿಕೆ ಇರಬೇಕು. ಏನು ತಿಳುವಳಿಕೆ ಅಂದರೆ, ನಾನು ಎಂದರೆ ಅಂದರೆ ನನ್ನ ಬಗ್ಗೆ ನಾನು ಹೇಳ್ತೀನಿ ಅಂದರೆ ಈ ದೇಹದ ಬಗ್ಗೆ ಹೇಳ್ತಾ ಇಲ್ಲ, ಮನಸ್ಸಿನ ಬಗ್ಗೆ ಹೇಳ್ತಾ ಇಲ್ಲ, ಬುದ್ಧಿ ಬಗ್ಗೆ ಹೇಳ್ತಾ ಇಲ್ಲ, ಚಿತ್ತದ ಬಗ್ಗೆ ಹೇಳ್ತಾ ಇಲ್ಲ, ಅಹಂಕಾರದ ಬಗ್ಗೆ ಹೇಳ್ತಾ ಇಲ್ಲ. ನೆಕ್ಸ್ಟ್, ನಾನು ಅಂದರೆ ಅನ್ನಮಯ ಕೋಶದ ಬಗ್ಗೆ ಹೇಳ್ತಾ ಇಲ್ಲ. ಅನ್ನಮಯ ಕೋಶ ಅಂದರೆ ಈ ದೇಹ. ಪ್ರಾಣಮಯ ಕೋಶದ ಬಗ್ಗೆ ಹೇಳ್ತಾ ಇಲ್ಲ, ಮನೋಮಯ ಕೋಶದ ಬಗ್ಗೆ ಹೇಳ್ತಾ ಇಲ್ಲ, ವಿಜ್ಞಾನಮಯ ಕೋಶದ ಬಗ್ಗೆ ಹೇಳ್ತಾ ಇಲ್ಲ. ನೋಡಿ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳು ಸೂಕ್ಷ್ಮ ಶರೀರ ಅಂತ ಹೇಳ್ತವೆ. ಅದು ಮೂರು ಸೇರಿ ಸೂಕ್ಷ್ಮ ಶರೀರ ಆಗತ್ತೆ. ಅನ್ನಮಯ ಕೋಶ ಅಂದರೆ ಈ ದೇಹವನ್ನು ಅನ್ನಮಯ ಕೋಶ ಅಂತ ಹೇಳ್ತವೆ. ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮೂರು ಕೋಶಗಳನ್ನು ಸೇರಿ ಸೂಕ್ಷ್ಮ ಶರೀರ ಅಂತ ಹೇಳ್ತವೆ. ಆನಂದಮಯ ಕೋಶಕ್ಕೆ ಕಾರಣ ಶರೀರ ಅಂತ ಹೇಳ್ತವೆ. ಇದ್ರ ಬಗ್ಗೆನೂ ಹೇಳ್ತಾ ಇಲ್ಲ. ಇದ್ರ ಒಳಗಿರುವ ಪರಮ ಚೈತನ್ಯವಾದ ಆತ್ಮನೇ ನಾನು ಅಂತ ಮೊದಲು ನಾವು ತಿಳ್ಕೊಂಡೇ ಮುಂದೆ ಹೋಗಬೇಕಾಗತ್ತೆ. ನೋಡಿ, ಅದನ್ನು ಪಂಚಕೋಶ ವಿವೇಕ ಅಂತ ಹೇಳ್ತಾರೆ. ಯಾವುದು? ಈ 5 ಕೋಶಗಳ ವಿವೇಕ. ವಿವೇಕ ಅಂದ್ರೇನು? ತಿಳುವಳಿಕೆ. ಏನು ತಿಳುವಳಿಕೆ? ಈ ಪಂಚಕೋಶಕ್ಕೆ ಸೇರಿದವನು ನಾನಲ್ಲ, ಈ ಪಂಚಕೋಶಕ್ಕೂ ನನಗೆ ಸಂಬಂಧ ಇಲ್ಲ. ಇದು ಹೇಗೆ ಅರ್ಥ ಆಗುತ್ತೋ? ಇದು ಈಗ ನಾನಿಲ್ಲಿ ಕೂತಿದ್ದೇನೆ, ನಿಮ್ಮ ಮುಂದೆ ಕೂತಿದ್ದೇನೆ. ನಾನು ಅಂದರೆ ಈ ಅಂಗಿ ಅಲ್ಲ, ಹಾಕಿದ ಶರ್ಟ್ ಅಲ್ಲ. ನಾನು ಅಂದರೆ ಅದರೊಳಗೆ ಹಾಕಿದ ಬನಿಯನಲ್ಲ. ನಾನು ಅಂದರೆ ಇದರ ಮೇಲೆ ಏನಾದರೂ ನಾನು ಸ್ವೆಟರ್ ಹಾಕಿದ್ರೆ ಅದಲ್ಲ. ನಾನು ಅಂದರೆ ಆ ಸ್ವೆಟರು ಮೇಲಿನ ಹೊದಿಕೆ ಅಂತ ನೀವು ತಗೊಂಡ್ರೆ ಸ್ವೆಟರು, ಅದರ ಕೆಳಗೆ ನೆಕ್ಸ್ಟ್ ಅಂಗಿ, ಅದರ ಕೆಳಗೆ ಬನಿಯನು, ಅದರ ಕೆಳಗೆ ದೇಹ, ಅದೆಲ್ಲವನ್ನು ಬಿಟ್ಟವನು. ಅಂದರೆ ದೇಹ ಅನ್ನೋದು ಆತ್ಮನಿಗೆ ಮೇಲಿನ ಹೊದಿಕೆ ಅಂತ ನೀವು ತಗೊಂಡು, ಅದರ ನೆಕ್ಸ್ಟ್ ಹೊದಿಕೆ ಯಾವುದು? ಪ್ರಾಣಮಯ ಕೋಶ. ಅದರ ನೆಕ್ಸ್ಟ್ ಹೊದಿಕೆ ಯಾವುದು? ಮನೋಮಯ ಕೋಶ. ಅದರ ನೆಕ್ಸ್ಟ್ ಹೊದಿಕೆ ಯಾವುದು? ವಿಜ್ಞಾನಮಯ ಕೋಶ. ಅದರ ನೆಕ್ಸ್ಟ್ ಹೊದಿಕೆ ಯಾವುದು? ಆನಂದಮಯ ಕೋಶ. ಅದರ ಒಳಗಿರೋನು ಆ ಪರಮಾತ್ಮನಾದ ನಾನೇ, ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವವನ್ನು ಮೊದಲಾಗಿ ತಿಳ್ಕೊಳ್ಬೇಕು. ಇನ್ನು ದೃಕ್ ದೃಶ್ಯ ವಿವೇಕ ಅಂತ ಇದೆ. ದೃಕ್ ಅಂದರೆ ನೋಡುವವನು, ದೃಶ್ಯ ಅಂದರೆ ಕಾಣಿಸುವುದು. ನೋಡಿ, ಈಗ ನಾನು ಈ ವಿಡಿಯೋ ಮಾಡುವಾಗ ನನ್ನ ಕಣ್ಣಿದೆ, ಈ ಕಣ್ಣಿಂದ ನಾನು ಮೊಬೈಲನ್ನು ನೋಡ್ತಾ ಇದ್ದೇನೆ. ಈಗ ಈ ಕಣ್ಣಿಗೆ ಮೊಬೈಲ್ ದೃಶ್ಯವಾಯಿತು, ಈ ಕಣ್ಣು ದೃಕ್ಕಾಯಿತು. ಈ ಕಣ್ಣು ಏನಾಯಿತು? ದೃಕ್ಕಾಯಿತು, ನೋಡುವವನು ಆಯಿತು. ಮೊಬೈಲು ದೃಶ್ಯ ಆಯಿತು, ನೋಡಲ್ಪಡುವ ವಸ್ತು ಆಯಿತು.
ಈಗ ಈ ಕಣ್ಣು ನೋಡ್ತಾ ಇದೆ ಅಂತ ಯಾರಿಗೋ ಗೊತ್ತಾಗತ್ತೆ. ಯಾರಿಗೆ ಗೊತ್ತಾಗತ್ತೆ? ಮನಸ್ಸಿಗೆ ಗೊತ್ತಾಗತ್ತೆ. ಆವಾಗ ನೋಡುತ್ತಿರೋ ಮನಸ್ಸು ದೃಕ್ಕಾಯಿತು. ಅದೇನು ನೋಡ್ತಾ ಇದೆ? ಕಣ್ಣನ್ನು ನೋಡ್ತಾ ಇದೆ. ಆವಾಗ ಕಣ್ಣು ದೃಶ್ಯ ಆಯಿತು. ಸರಿಯಾ? ಮನಸ್ಸು ಯೋಚನೆ ಮಾಡ್ತಾ ಇದೆ ಅಂತ ಇನ್ಯಾರಿಗೂ ಗೊತ್ತಾಗತ್ತೆ. ಯಾರಿಗೆ ಗೊತ್ತಾಗತ್ತೆ? ಬುದ್ಧಿಗೆ ಗೊತ್ತಾಗತ್ತೆ. ಆವಾಗ ಮನಸ್ಸನ್ನು ನೋಡುತ್ತಿರೋ ಬುದ್ಧಿ ದೃಕ್ಕಾಯಿತು. ಅದಕ್ಕೆ ಕಾಣಿಸೋದೇನು? ಮನಸ್ಸು. ಅದು ದೃಶ್ಯವಾಯಿತು. ಈಗ ಈ ಬುದ್ಧಿಯನ್ನು, ನಿಶ್ಚಿತವಾದ ಬುದ್ಧಿಯನ್ನು ನೋಡೋನೊಬ್ಬ ಇದ್ದಾನೆ. ಅವನೇ ಚೈತನ್ಯ ಸ್ವರೂಪಿಯಾದ ಆತ್ಮ, ಅವನೇ ನಾನು ಅಂತ ತಿಳಿದುಕೊಳ್ಳುವುದೇ ವೇದಾಂತದ ಪಾಠವಾಗಿದೆ. ಆತ್ಮೀಯ ಮಿತ್ರರೇ, ಇಷ್ಟು ಹೇಳಿದ ಮೇಲೆ ಇಲ್ಲಿ ಈ ಆತ್ಮಬೋಧ ಯಾರಿಗೆ ಅಂತ ಹೇಳ್ತಾರೆ. ಈ ಆತ್ಮಬೋಧ ಅನ್ನೋದು ನೋಡಿ, ಮೊದಲಂದೇ ಹೇಳ್ತಾರೆ, ತಪೋಭಿಹಿ ಕ್ಷೀಣ ಪಾಪಾನಾಂ ಶಾಂತಾನಾಂ ವೀತರಾಗಿಣಾಂ ಮುಮುಕ್ಷೂಣಾಂ ಅಪೇಕ್ಷೋಯಂ ಆತ್ಮಬೋಧೋ ವಿಧೀಯತೆ. ಈ ಗ್ರಂಥಗಳಲ್ಲಿ ಒಂದು ಇದಿದೆ. ಏನಿದೆ ಗೊತ್ತಾ? ಇದನ್ನು ಕೇಳಲಿಕ್ಕೆ ಅಥವಾ ಹೇಳಲಿಕ್ಕೆ ಅಧಿಕಾರಿಗಳು ಯಾರು? ಅಧಿಕಾರಿ ಅಂದರೆ ಇನ್ನೇನಲ್ಲ, ಅರ್ಹತೆ. ಏನು ಅರ್ಹತೆ ಇರಬೇಕು? ವಾಟ್ ಇಸ್ ದ ಕ್ವಾಲಿಫಿಕೇಷನು? ಕ್ವಾಲಿಫಿಕೇಷನ್ ಏನು ಅನ್ನೋದು ಇಲ್ಲಿ ಹೇಳೋದು. ಈಗ ನಾವು ಹೇಳಲ್ವ, ಮಾಮೂಲು ನಮ್ಮ ಲೌಕಿಕ ಜೀವನದಲ್ಲಿ ಹೇಳಲ್ವ, PUC ಸೇರಬೇಕಾದ್ರೆ ಕ್ವಾಲಿಫಿಕೇಷನ್ ಏನು? SLC ಪಾಸಾಗಿರ್ಬೇಕು. BE ಸೇರಬೇಕಾದ್ರೆ ಕ್ವಾಲಿಫಿಕೇಷನ್ ಏನು? ಒಂದು PUC ಸೈನ್ಸಲ್ಲಿ ಪಾಸಾಗಬೇಕು, ಇಲ್ಲ ಡಿಪ್ಲೊಮೋದಲ್ಲಿ ಪಾಸಾಗಿ ಹಾಗೆ ಹೋಗ್ಬೋದು. ಮಾಸ್ಟರ್ ಡಿಗ್ರಿ ಆಗಲಿಕ್ಕೆ ಕ್ವಾಲಿಫಿಕೇಷನ್ ಏನು? ಡಿಗ್ರಿ ಆಗಿರಬೇಕು. ಅನ್ನೋ ಹಾಗೆ ವೇದಾಂತಕ್ಕೆ ಕ್ವಾಲಿಫಿಕೇಷನ್ ಏನು? ಇದು ವೇದಾಂತಕ್ಕೆ ಸಂಬಂಧಪಟ್ಟ ಗ್ರಂಥವಾಗಿದೆ. ನೋಡಿ, ಕರ್ಮಕಾಂಡ ಬೇರೆ. ಕರ್ಮಕಾಂಡದಲ್ಲಿ ಏನು ಹೇಳ್ತಾರೆ? ಕರ್ಮಕಾಂಡದಲ್ಲಿ ಪೂಜೆ, ಪ್ರಾರ್ಥನೆ, ವ್ರತಗಳು, ಉಪವಾಸಗಳು, ತೀರ್ಥಕ್ಷೇತ್ರ ಯಾತ್ರೆಗಳು, ಯಜ್ಞಯಾಗಾದಿಗಳು, ಜಪ, ಧ್ಯಾನ, ಉಪಾಸನೆ, ಇಲ್ಲಿ ತನಕ ಇದನ್ನು ಕರ್ಮಕಾಂಡ ಅಂತ ಕರಿತೇವೆ ನಾವು. ಇದೆಲ್ಲ ಹೊರಗೆ ನಾವು ಇದನ್ನು ಕರ್ತೃತಂತ್ರ ಅಂತ ಹೇಳ್ತೇವೆ. ಕರ್ತೃತಂತ್ರ ಅಂದರೆ ಒಬ್ಬ ಕರ್ತ ಇದ್ದಾನೆ. ನನಗೆ ಹೋಮ ಮಾಡ್ತೇನೆ ಅಂದರೆ ಹೋಮ ಅನ್ನೋದೊಂದು ವಿಷಯ ಇದೆ, ಮಾಡುವ ಕರ್ತೃ ನಾನಿದ್ದೇನೆ. ಜಪ ಅಂದರೆ ಜಪ ಅನ್ನೋ ಒಂದು ವಿಷಯ ಇದೆ, ಮಾಡೋವನು ನಾನಿದ್ದೇನೆ. ಅಲ್ವ? ಕರ್ತೃ ಒಬ್ಬ ಇದ್ದಾನೆ, ಮಾಡೋವನು ಇದ್ದಾನೆ. ಅವನೇನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾನೆ, ಪೂಜೆ ಮಾಡ್ತಾನೆ. ಸೊ ದೇವರು ಬೇರೆ ಇದ್ದಾನೆ, ನಾನು ಬೇರೆ ಇದ್ದೇನೆ. ನಾನು ಪೂಜೆಯನ್ನು ಮಾಡುತ್ತೇನೆ, ನಾನು ಹೋಮವನ್ನು ಮಾಡುತ್ತೇನೆ, ನಾನು ಯಜ್ಞವನ್ನು ಮಾಡುತ್ತೇನೆ, ನಾನು ಉಪವಾಸವನ್ನು ಮಾಡುತ್ತೇನೆ, ನಾನು ವ್ರತವನ್ನು ಮಾಡುತ್ತೇನೆ. ನಾನು ಬೇರೆ, ವ್ರತ ಬೇರೆ. ಆ ಕರ್ತೃ ಆದ ನಾನು ಯಾವುದೋ ಒಂದು ತಂತ್ರ ಅಂದರೆ ಯಾವುದೋ ಒಂದು ಸಾಧನೆಯ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳಲು ಕೆಲವು ಸಾಧನೆಗಳನ್ನು ಉಪಯೋಗಿಸಿ ಭಗವಂತನನ್ನು ಒಲಿಸಿಕೊಂಡು ಅಂದರೆ ಅವನ ಕರುಣೆ ಪಡೆದು ಫಲದ ಅಪೇಕ್ಷೆಯಿಂದ ಫಲವನ್ನು ಪಡೀತೇನೆ. ಮುಖ್ಯವಾಗಿ ಇದನ್ನು ನಾವು ಕರ್ಮಕಾಂಡ ಅಂತ ಹೇಳ್ತೇವೆ. ವೇದಗಳು ಕರ್ಮಕಾಂಡವನ್ನು ಹೇಳುತ್ತೆ. ವೇದಗಳು ಯಜ್ಞಯಾಗಾದಿಗಳನ್ನು ಹೇಗೆ ಮಾಡಬೇಕು, ಭಗವಂತನನ್ನು ಹೇಗೆ ಸ್ತುತಿಸಬೇಕು, ಆ ಭಗವಂತನನ್ನು ಸ್ತುತಿಸಿ ಯಜ್ಞಯಾಗಾದಿಗಳನ್ನು ಮಾಡಿ ಅದರಿಂದ ಅವನ ಕರುಣೆಯಿಂದ ನಾವು ಹೇಗೆ ಫಲವನ್ನು ಪಡೆಯಬೇಕು, ಆ ಫಲವನ್ನು ಆದ್ದರಿಂದ ಅದನ್ನು ಕರ್ತೃತ್ವ, ಭೋಕ್ತೃತ್ವ ಅಂದರೆ ಆ ಫಲವನ್ನು ಪಡೆಯುವುದು ಅಂತ ಹೇಳ್ತೇವೆ. ಹಾಗಾಗಿ ಕರ್ತೃತ್ವ, ಭೋಕ್ತೃತ್ವ ಇವು ಮತ್ತು ಕರ್ಮಕಾಂಡದಲ್ಲಿ ಬರುತ್ತೆ. ವೇದಾಂತ ಅಂದಾಗ ವೇದದ ಕೊನೆಯ ಭಾಗದ ಬ್ರಾಹ್ಮಣದಲ್ಲಿ ಬರುವಂಥದ್ದು. ಇಲ್ಲಿ ವೇದಾಂತದಲ್ಲಿ ಈ ಕರ್ತೃತ್ವ ಭೋಕ್ತೃತ್ವ ಇಲ್ಲ.
ಅಂದರೆ ನಾನು ಮಾಡೋನು ನಾನು ಕರ್ತನೂ ಅಲ್ಲ, ನನಗೆ ಫಲಾಪೇಕ್ಷೆಯೂ ಇಲ್ಲ ಅನ್ನೋ ಒಂದು ಮೂಲಭೂತ ಸಿದ್ಧಾಂತ ಇಲ್ಲಿ ವೇದಾಂತಕ್ಕೆ ಹೋದಾಗ. ಹಾಗೆ ಏನೂ ಇಲ್ಲೋ ಮೋಕ್ಷವನ್ನು ಪಡೆಯುವುದು ಒಂದೇ ಆಸೆ ಬಿಟ್ಟರೆ ಬೇರೆ ಯಾವ ಆಸೆಯೂ ಇಲ್ಲ. ಬದುಕಿದ್ದಾಗ ಜೀವನ್ಮುಕ್ತನಾಗಿರಬೇಕು, ಈ ದೇಹವನ್ನು ಬಿಟ್ಟ ಮೇಲೆ ವಿದೇಹ ಮುಕ್ತಿಯನ್ನು ಪಡಿಬೇಕು ಅನ್ನುವ ಸಿಂಪಲ್ ಆಸೆ. ಸಿಂಪಲ್ ಅಂತ ನಾನು ಯಾಕೆ ಹೇಳಿದೆ ಅಂದರೆ ಬೇರೆ ಲೌಕಿಕ ಆಸೆಗಳು ಯಾವುದೂ ಇಲ್ಲ. ವಿತ್ತೇಷಣ, ಪುತ್ರೈಷಣ, ಲೋಕೇಷಣ ಅನ್ನುವ ಯಾವ ಆಸೆಗಳು ನನಗಿಲ್ಲ. ನನಗೆ ಇರುವ ಒಂದೇ ಒಂದು ಮೂಲಭೂತ ಗುರಿ ಉದ್ದೇಶ ಯಾವುದಂದರೆ ಮೋಕ್ಷವನ್ನೇ ಪಡೆಯಬೇಕು. ಅಂದರೇನು? ಮತ್ತೆ ಮರುಜನ್ಮವನ್ನು ಪಡೆಯಬಾರ್ದು. ಕರ್ತೃತ್ವ ಭೋಕ್ತೃತ್ವವನ್ನೇ ವೇದಾಂತದಲ್ಲಿ ಸಂಸಾರ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ನೀವು ಪುಣ್ಯ ಗಳಿಸಿದ್ರು ಪಾಪ ಮಾಡಿದ್ರು ಅದನ್ನು ಭೋಗಿಸುವುದಕ್ಕೆ, ಅದನ್ನು ಅನುಭವಿಸುವುದಕ್ಕೆ ಮತ್ತೆ ಒಂದು ದೇಹವನ್ನು ಹೊಂದಿಕೊಂಡು ಇಲ್ಲಿ ಬರಲೇಬೇಕಾಗತ್ತೆ. ಉಪಾಸನೆ ಮಾಡಿದರೆ ಬ್ರಹ್ಮಲೋಕದ ತನಕ ಹೋಗಿ ಆ ಪುಣ್ಯ ಮುಗಿದ ನಂತರ ಮತ್ತೆ ಇಲ್ಲಿ ಬರಬೇಕಾಗತ್ತೆ. ಅಲ್ಲಿ ಬ್ರಹ್ಮಲೋಕದಿಂದ ಕ್ರಮಮುಕ್ತಿಯನ್ನು ಪಡೆದು ಮೋಕ್ಷವನ್ನು ಪಡೆಯುವ ಒಂದು ಅವಕಾಶ ಇದೆ, ಆದರೆ ಅದು ತುಂಬ ಕಷ್ಟ. ಹಾಗಾಗಿ ಮನುಷ್ಯ ಜನ್ಮ ಬಂದಾಗಲೇ ಅದ್ವೈತ ವೇದಾಂತವನ್ನು ಅರ್ಥ ಮಾಡಿಕೊಂಡು ಮೋಕ್ಷಗಾಮಿಯಾಗಿರುವುದು ಅತ್ಯುತ್ತಮವಾದ ಸ್ಥಿತಿ ಅನ್ನೋದನ್ನು, ಇಷ್ಟು ವಿಚಾರವನ್ನು ತಿಳ್ಕೊಂಡು ಅದಕ್ಕಿಲ್ಲಿ ಶಂಕರಾಚಾರ್ಯರು ಮೊದಲನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ನೋಡಿ, ತಪೋಭಿಹಿ ಕ್ಷೀಣ ಪಾಪಾನ, ಹೀಗೆ ತಪಸ್ಸು ಮಾಡಿ ಪಾಪಗಳನ್ನು ಕ್ಷಯಿಸಿದ ನಂತರ. ಈ ತಪಸ್ಸು ಅಂದರೆ ನೀವು ಇದನ್ನೆಲ್ಲ ತಪಸ್ಸು ಅಂತ ತಗೊಳ್ಬೋದು, ತಪ್ಪೇನಿಲ್ಲ. ಪೂಜೆ ಮಾಡ್ತೀರಿ ಅದೊಂದು ತಪಸ್ಸೆ, ಸ್ವಾಧ್ಯಾಯ ಮಾಡ್ತೀರಿ ಅದೊಂದು ತಪಸ್ಸೆ, ಧ್ಯಾನ ಮಾಡ್ತೀರಿ ಅದೊಂದು ತಪಸ್ಸೆ, ವ್ರತ ಮಾಡ್ತೀರಿ ಅದೊಂದು ತಪಸ್ಸೆ. ಇವೆಲ್ಲ ಪುಣ್ಯ ಕಾರ್ಯಗಳನ್ನು ದಾನ ಧರ್ಮಗಳನ್ನು ಮಾಡಿದ ನಂತರ ನಾವು ಮಾಡಿದ ಪಾಪಗಳು ಕ್ಷೀಣವಾಗ್ತಾ ಹೋಗುತ್ತೆ. ಆ ತಪೋಭಿಹಿ ಕ್ಷೀಣ ಪಾಪನ 3 ಗುಣಗಳು ಇವೆ. ಇದೆಲ್ಲ ಯಾವುದು 3 ಗುಣಗಳು? ತಮೋಗುಣ, ರಜೋಗುಣ, ಸಾತ್ವಿಕ ಗುಣ. ಈ 3 ಗುಣಗಳು, ತಮೋಗುಣದಿಂದ ರಜೋಗುಣವನ್ನು ಕಳ್ಕೊಳ್ಬೇಕು, ರಜೋಗುಣದಿಂದ ತಮೋಗುಣವನ್ನು ಕಳ್ಕೊಳ್ಬೇಕು, ಸಾತ್ವಿಕ ಗುಣದಿಂದ ರಜೋಗುಣವನ್ನು ಕಳ್ಕೊಳ್ಬೇಕು, ಶುದ್ಧ ಸಾತ್ವಿಕ ಗುಣದಿಂದ ಸಾತ್ವಿಕ ಗುಣವನ್ನು ಗಳಿಸಿಕೊಂಡು ನಿರ್ಗುಣನಾಗಿರಬೇಕು ಅಂತ, ನಿರ್ಗುಣನಾಗಿರಬೇಕು, ಗುಣಾತೀತನಾಗಿರಬೇಕು ಅಂತ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ನೋಡಿ, ಇದರ ಅರ್ಥ ಏನು? ತಪೋಭಿಹಿ ಕ್ಷೀಣ ಪಾಪಾನಾಂ, ಇಂತಹ ತಪಸ್ಸುಗಳನ್ನು ಮಾಡಿ ಪಾಪ ಲೇಶವನ್ನು ಕಳೆದುಕೊಂಡವರಿಗೆ, ಶಾಂತಾನಂ ವೀತರಾಗಿಣಂ, ವೀತರಾಗಿಣಂ ವೈರಾಗ್ಯ ಹೊಂದಿದಿರೋರಿಗೆ. ವೈರಾಗ್ಯ ಅಂದ ಕೂಡಲೇ ನೀವು ಹೆಂಡತಿ ಮಕ್ಕಳನ್ನು ಬಿಟ್ಟು ಏನು ಹಿಮಾಲಯಕ್ಕೆ ಹೋಗೋದು ಅಂದ್ಕೊಳ್ಬಾರ್ದು. ವೇದಾಂತದಲ್ಲಿ ನೀವು ಹಿಮಾಲಯಕ್ಕೆ ಹೋಗುವಾಗಿಲ್ಲ, ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವ ಹಾಗೂ ಇಲ್ಲ. ಮನಸ್ಸಿನಲ್ಲಿ ಅಂತರ್ಮುಖವಾಗಿ ಅಟ್ಯಾಚ್ಮೆಂಟನ್ನು ಬಿಟ್ಟು, ಮೋಹವನ್ನು ಬಿಟ್ಟು, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಾದಿ ಷಡ್ವರ್ಗಗಳನ್ನು ಬಿಟ್ಟರೆ ನೀವು ವೈರಾಗ್ಯವನ್ನು ಹೊಂದಿದ್ದೀರಿ. ಮತ್ತು ಮೋಕ್ಷದ ಇಚ್ಛೆ ಇದ್ದರೆ ನೀವು ವೈರಾಗ್ಯವನ್ನು ಹೊಂದಿದ್ದೀರಿ ಅಂತ ಅರ್ಥ. ಆಸೆ ಬಿಟ್ಟ ಮೇಲೆ ಏನಾಗುತ್ತೆ? ಶಾಂತ ಸ್ಥಿತಿ ತನ್ನಿಂತಾನೇ ಬರುತ್ತೆ. ಲೌಕಿಕ ಆಸೆ ಶಾಂತ, ಅದಕ್ಕೆ ಭಗವಾನ್ ಬುದ್ಧ ದೇವರು ಏನು ಹೇಳ್ತಾರೆ? ಆಸೆಯ ದುಃಖಕ್ಕೆ ಮೂಲ, ಆಸೆಯನ್ನು ಬಿಡಿ ಅಂತ ಯಾಕೆ ಹೇಳ್ತಾನೆ ಅಂದರೆ, ನಮ್ಮ ಅಶಾಂತಿಗೆ ಕಾರಣ ಕಾಮನೆಗಳು, ಆಸೆಗಳು. ಹಾಗಾಗಿ ಅಂತಹ ಆಸೆಗಳನ್ನು ಬಿಟ್ಟವರಿಗೆ, ಶಾಂತರಾಗಿರೋರಿಗೆ, ಮುಮುಕ್ಷೂಣಮಪೇಕ್ಷೋ ಯಂ, ಯಾರಿಗೆ ಮೋಕ್ಷವೇ ಬೇಕು ಅನ್ನೋ ಒಂದೇ ಧ್ಯೇಯವಿರುತ್ತದೋ ಅಂಥವರಿಗೆ ಆತ್ಮಬೋಧೋ ವಿಧೀಯತೆ, ಅಂಥವರಿಗೆ
ಮುಖ್ಯವಾಗಿ ಆತ್ಮಬೋಧ ಅನ್ನುವ ಈ ಗ್ರಂಥವನ್ನು ಹೇಳಲಾಗಿದೆ, ಪರಿಚಯಿಸಲಾಗಿದೆ, ಇಲ್ಲಿರುವ ವಿಚಾರಗಳನ್ನು ಹೇಳಲಾಗಿದೆ ಅಂತ ಭಗವತ್ಪಾದ ಶಂಕರರು ಮೊದಲನೇದಾಗಿ ಹೇಳ್ತಾರೆ. ಅವರು ವಿವೇಕ ಚೂಡಾಮಣಿ ಗ್ರಂಥದಲ್ಲಿ ಅದು ಒಂದು ಪ್ರಕರಣ ಗ್ರಂಥವೇ, ಅದರಲ್ಲೂ ಅತ್ಯದ್ಭುತ ವಿಚಾರಗಳನ್ನು ಹೇಳ್ತಾರೆ. ಅದರಲ್ಲಿ ಸುಮಾರು ಒಂದು 555 ಶ್ಲೋಕ ಇದೆ. ಮನುಷ್ಯ ಜನ್ಮ ಬರುವುದೇ ಕಷ್ಟ ಅಂದರೆ ಅತಿ ಕಷ್ಟ. 84 ಲಕ್ಷ ಸಲ ಹುಟ್ಟಿ ನಂತರ ಮನುಷ್ಯ ಜನ್ಮ ಬರುತ್ತೆ. ಅದರಲ್ಲೂ ದೃಢಚಿತ್ತವಿರುವ ಮತ್ತು ಬ್ರಹ್ಮದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವ ಜನ್ಮ ಬರೋದು ತುಂಬ ಕಷ್ಟ. ಅದರಲ್ಲೂ ಅದ್ವೈತ ವೇದಾಂತದ ಮೂಲಕ ಹೋಗಿ ಆತ್ಮತತ್ವವನ್ನು ತಿಳ್ಕೊಳ್ಬೇಕು ಅನ್ನೋದು ಇನ್ನೂ ಕಷ್ಟ. ಯಾಕಂದರೆ ಅದು ಡೈರೆಕ್ಟ್ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಅಂತಹ ಸಂದರ್ಭ ಬಂದಾಗ ಅದನ್ನು ಪೂರ್ತಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ಶಂಕರಾಚಾರ್ಯರು ಹೇಳ್ತಾರೆ. ನೋಡಿ, ಹಾಗಾಗಿ ಇಷ್ಟು ನಾನು ಯಾಕೆ ಹೇಳಿದೆ ಅಂದರೆ, ಹಾಗಾದ್ರೆ ಉಳಿದವರು ಕೇಳಬಾರ್ದು, ಸರ್ ನಮಗೇನು ಮೋಕ್ಷ ಬೇಕಾಗಿಲ್ಲ ಹಾಗಾಗಿ ನಾವು ಕೇಳಬಾರ್ದು ಅಂದರೆ ಆ ಥರ ಅಲ್ಲ. ಕೇಳ್ಬೋದು, ಕೇಳಬೇಕು ಸರ್. ವಾಸನೆಗಳು ಬರೋದು ನಾವು ಪದೇ ಪದೇ ಕೇಳೋದ್ರಿಂದ ನಮ್ಮಲ್ಲೊಂದು ಸಂಸ್ಕಾರ ಉಂಟಾಗತ್ತೆ. ಆ ಸಂಸ್ಕಾರದಿಂದ ನಾವು ಮತ್ತೆ ಕೇಳೋಣ ಅನಿಸತ್ತೆ. ಹಾಗಾಗಿ ಎಲ್ಲರೂ ಕೇಳ್ಬೋದು. ಆದರೆ ವಿಶೇಷವಾಗಿ ಮೋಕ್ಷವನ್ನೇ ಬಯಸುವವರಿಗೆ ಇಲ್ಲಿರುವ ಎಲ್ಲ ವಿಚಾರಗಳು ಅನ್ವಯಿಸುತ್ತೆ ಅಂತ ಭಗವತ್ಪಾದ ಶಂಕರಾಚಾರ್ಯರು ಹೇಳ್ತಾರೆ. ಆತ್ಮ ಅಂದರೆ ಏನು? ಆತ್ಮ ಎನ್ನುವುದರ ಅರ್ಥ ನಮ್ಮ ನಿಜವಾದ ಸ್ವರೂಪ ಅಂತ. ಆತ್ಮ ಅಂದರೆ ನಮ್ಮ ನಿಜವಾದ ಸ್ವರೂಪ ಅಂತ. ಹಾಗಾದರೆ ನಮ್ಮ ನಿಜವಾದ ಸ್ವರೂಪ ಎಂದರೆ ಇದಲ್ಲ ಅಂತಾಯಿತು. ಯಾವುದಲ್ಲ? ಅನ್ನಮಯ ಕೋಶವಾದ ಈ ದೇಹ ಅಲ್ಲ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶವಾದ ಸೂಕ್ಷ್ಮ ಶರೀರವೂ ಅಲ್ಲ. ಇದನ್ನು ಸ್ಥೂಲ ಶರೀರ ಅಂತಾರೆ. ಅನ್ನಮಯ ಕೋಶವನ್ನು ಸ್ಥೂಲ ಶರೀರ ಅಂತಾರೆ. ಹಾಗಾದರೆ ಅದು ನಮ್ಮ ನಿಜವಾದ ಐಡೆಂಟಿಟಿ ಅಲ್ಲ. ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶವನ್ನು ಸೂಕ್ಷ್ಮ ಶರೀರ ಅಂತಾರೆ. ಅದು ನಮ್ಮ ಐಡೆಂಟಿಟಿ ಅಲ್ಲ. ಆನಂದಮಯ ಕೋಶವನ್ನು ಕಾರಣ ಶರೀರ ಅಂತಾರೆ. ಅದು ನಮ್ಮ ಐಡೆಂಟಿಟಿ ಅಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವನ್ನು ಸೇರಿದ್ದನ್ನು ಅಂತಃಕರಣ ಅಂತಾರೆ. ಅದು ನಮ್ಮ ಐಡೆಂಟಿಟಿ ಅಲ್ಲ. ಹಾಗಾದರೆ ಇದು ಯಾವುದು? ಇದಲ್ಲ. ಹಾಗಾದರೆ ಆತ್ಮ ಅಂದರೆ ಏನು? ಆತ್ಮ ಅಂದರೆ ಈ ಎಲ್ಲದರ ಒಳಗೆ ಇರುವ ಅತ್ಯಂತ ಸೂಕ್ಷ್ಮವಾದ ಆತ್ಮ ಚೈತನ್ಯ ಶಕ್ತಿ, ಆತ್ಮ ಚೈತನ್ಯ ಸ್ವರೂಪ. ಅದೇ ನಮ್ಮ ಐಡೆಂಟಿಟಿ. ಇದೇ ನಾವು ಸ್ವಸ್ವರೂಪ ಅಂತ ಹೇಳ್ತೇವೆ. ನಮ್ಮ ನಿಜವಾದ ಸ್ವರೂಪ ಅಂದರೆ ಈ ಜೀವಾತ್ಮನ ನಿಜವಾದ ಸ್ವರೂಪ. ಈ ಜೀವಾತ್ಮನ ನಿಜವಾದ ಸ್ವರೂಪವೇ ಚೈತನ್ಯ. ಭಗವಂತನ ಸ್ವರೂಪವು ಚೈತನ್ಯವೇ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನೋದರ ಅರ್ಥ ಏನು ಅಂದರೆ, ಈ ಜೀವಾತ್ಮನು ಮತ್ತು ಪರಮಾತ್ಮನು ಪಾರಮಾರ್ಥಿಕವಾಗಿ ಯೋಚಿಸಿದಾಗ ಒಂದೇ ಆಗಿರ್ತಾನೆ ಅಂತ. ಈ ಆತ್ಮಬೋಧ ಅನ್ನುವ ಗ್ರಂಥದಲ್ಲಿ 68 ಶ್ಲೋಕ ಇದೆ. ಇದು ನಿಮ್ಗೆ ಗೊತ್ತಿದೆ. ಶಂಕರಾಚಾರ್ಯರಿಂದ ಇದು ವಿರಚಿತವಾಗಿದೆ. ವೇದಾಂತಕ್ಕೆ ಅಧಿಕಾರಿಗಳು ಆದವರಿಗೆ ಇದು ಹೆಚ್ಚು ಅನ್ವಯಿಸುತ್ತೆ. ತಮೋಗುಣ, ರಜೋಗುಣ, ಸಾತ್ವಿಕ ಗುಣವನ್ನು ಮೀರಿ ಶುದ್ಧ ಸಾತ್ವಿಕಕ್ಕೆ ಹೋದವರಿಗೆ ಇದು ಜಾಸ್ತಿ ಅನ್ವಯಿಸುತ್ತೆ. ಕರ್ಮಕಾಂಡವನ್ನು ಮುಗಿಸಿಕೊಂಡು ಆತ್ಮಜ್ಞಾನವನ್ನು ಪಡೆಯಲೇಬೇಕು ಅಂತ ಅಂದ್ಕೊಂಡವರಿಗೆ ಇದು ಜಾಸ್ತಿ ಅನ್ವಯಿಸುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಾವು ಯಾವುದು ನಮಗೆ ಬೇಕು? ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಕ ಸಂಪತ್ತು ಮತ್ತು ಮುಮುಕ್ಷುತ್ವ. ಇವು ಮುಖ್ಯವಾದ ಸಾಧನೆಗಳು. ವೇದಾಂತದ ಶ್ರವಣ ಮಾಡಿದ ನಂತರ
ಮನನ ಮಾಡಿದ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡೋದು ನಿಧಿಧ್ಯಾಸನ. ಇದು ಇದರ ಕ್ವಾಲಿಫಿಕೇಷನ್ ಆಗಿದೆ. ವೇದಾಂತದ ಕ್ವಾಲಿಫಿಕೇಷನು ಏನು ಅಂತ ನೀವು ಕೇಳಿದರೆ, ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತುಗಳನ್ನು ಹೊಂದುವುದು, ತೀವ್ರವಾದ ಮುಮುಕ್ಷುತ್ವ, ಮೋಕ್ಷವನ್ನೇ ಗಳಿಸಬೇಕು ಅನ್ನುವ ಅಪೇಕ್ಷೆ. ಇದಕ್ಕೆ ಸಾಕ್ಷಾತ್ ಸಾಧನೆ ಏನು ಅಂದರೆ ಶ್ರವಣ. ವೇದಾಂತ ವಿಚಾರಗಳನ್ನು ಪದೇ 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 ಪದೇ, ವೇದಾಂತ ವಿಚಾರ ಅಂದ್ರೇನು? ಉಪನಿಷತ್ತುಗಳು, ಅದರಲ್ಲಿ ಬರುವ ತತ್ವಗಳು. ಏನು ಅದರಲ್ಲಿ ಬರುವ ತತ್ವಗಳು ಏನೂ ಇಲ್ಲ. ನಾವು ಆತ್ಮರು, ಆತ್ಮಸ್ವರೂಪರೇ ವಿನಃ ಈ ದೇಹ ಸ್ವರೂಪರು ಅಲ್ಲ. ನಮಗೆ ಜನನ ಮರಣಗಳಿಲ್ಲ, ಪಾಪ ಪುಣ್ಯಗಳ ವಿಚಾರ ಆತ್ಮನಿಗೆ ಇಲ್ಲ. ಯಾಕಂದ್ರೆ ಅವನಿಗೆ ರೂಪನೇ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ, ನಾಮ ಇಲ್ಲ. ಅಂಥ ಒಂದು ಅವ್ಯಕ್ತ, ವ್ಯಕ್ತವಾಗದ ಚೈತನ್ಯ ಸ್ವರೂಪಿ ಶಕ್ತಿ. ಚೈತನ್ಯ ಸ್ವರೂಪ ಅಂತ ಹೇಳ್ತೇವೆ. ಶಕ್ತಿ ಅಂದ್ಕೂಡಲೇ ಅದು ಪ್ರಕೃತಿಗೆ ಬಂದುಬಿಡತ್ತೆ. ಅದೇ ನಾವು ಇದು ತಿಳಿದುಕೊಂಡಾಗ ನಮಗೆ ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತಾ ಹೋಗುತ್ತದೆ. ಇಲ್ಲಿ ಭಗವತ್ಪಾದರು ಹೇಳ್ತಾರೆ, ನೀವು ಅಡುಗೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿದಿರಿ. ಅಡುಗೆ ತರಕಾರಿ ಹಚ್ಚಿದ್ದೀರಿ, ನೀರು ಹಾಕಿದ್ದೀರಿ, ಎಲ್ಲವನ್ನು ರೆಡಿ ಮಾಡಿಕೊಂಡು ಒಲೆ ಮೇಲೂ ಇಟ್ಟಿದ್ದೀರಿ. ಆದರೆ ಅದಕ್ಕೆ ಸ್ಟೋವ್ ಹಚ್ಚಿಲ್ಲ ನೀವು. ಇವಾಗ ಅಡುಗೆ ಆಗತ್ತಾ? ನೋಡಿ, ಇದೆಲ್ಲ ಆಗಿದೆ. ತರಕಾರಿ ತಗೊಂಡು ಬಂದಾಯಿತು, ಅದನ್ನು ಹಚ್ಚಿ ಆಯಿತು, ಅದನ್ನು ಕುಕ್ಕರಲ್ಲಿ ಇಟ್ಟಾಯಿತು, ಬೇಳೆಯನ್ನು ಹಾಕಿ ಆಯಿತು, ನೀರನ್ನು ಹಾಕಿ ಆಯಿತು, ಸ್ಟೋವಿನ ಮೇಲೆ ಇಟ್ಟು ಆಯಿತು. ಅಡುಗೆ ಆಗಿ ಹೋಗುತ್ತಾ? ಅಡುಗೆ ಆಗೋಲ್ಲ. ಯಾಕೆ? ಇವೆಲ್ಲ ಸಾಮಗ್ರಿಗಳು. ಬೆಂಕಿ ಅಂದರೆ ಸ್ಟೋವ್ ಹತ್ತಿಸಿ ಅದರ ಮೇಲೆ ಇಟ್ಟರೆ ಮಾತ್ರ ಹೇಗೆ ಅಡುಗೆ ಆಗುತ್ತದೋ ಹಾಗೆಯೇ ಇಲ್ಲಿ ಭಗವತ್ಪಾದರು ಹೇಳ್ತಾರೆ, ನೀವು ಎಷ್ಟೇ ಕರ್ಮಗಳನ್ನು, ಒಳ್ಳೆಯ ಕರ್ಮಗಳನ್ನು ಅಂದರೆ ಏನು, ಪೂಜೆಯನ್ನು, ಜಪವನ್ನು, ಉಪಾಸನೆಯನ್ನು, ನಾನಾ ಕ್ಷೇತ್ರಗಳ ದರ್ಶನಗಳನ್ನು ಏನೇ ಮಾಡಿದರೂ ಸಹ ಅದರಿಂದ ಪುಣ್ಯ ಬರುತ್ತದೆ. ಸ್ವರ್ಗಲೋಕದ ತನಕ ವೀಸಾ ಸಿಗ್ಬೋದು ಸತ್ತ ನಂತರ, ಆದರೆ ಮೋಕ್ಷ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಮೋಕ್ಷ ಯಾರಿಗೆ ಸಿಗತ್ತೆ ಅಂದರೆ ಜ್ಞಾನ ಇದ್ದವರಿಗೆ ಮಾತ್ರ ಮೋಕ್ಷ ಸಿಗತ್ತೆ. ಮೋಕ್ಷಕ್ಕೆ ಅರ್ಹತೆ ಏನು ಅಂದರೆ ಜ್ಞಾನ ಪಡೆಯೋದು. ಏನು ಜ್ಞಾನ ಸರ್ ಪಡೆಯೋದು? ನಮಗೆ ಜ್ಞಾನ ಇದೆ, ಬೇಕಾದಷ್ಟು ಜ್ಞಾನ ಇದೆ. ಜ್ಞಾನ ಇಲ್ಲದಿದ್ದು, ಲೌಕಿಕ ಜ್ಞಾನ ಇಲ್ಲದಿದ್ದವರೇ ಇಲ್ಲ. ಇಲ್ಲಿ ಆ ವಿಚಾರ ಹೇಳ್ತಾ ಇಲ್ಲ. ಆಧ್ಯಾತ್ಮಿಕ ಜ್ಞಾನ. ಏನು ಆಧ್ಯಾತ್ಮಿಕ ಜ್ಞಾನ? ಅದರಲ್ಲೂ ಜೀವ ಬ್ರಹ್ಮೈಕತ್ವ ಜ್ಞಾನ ಇರಬೇಕು. ಜೀವ ಬ್ರಹ್ಮೈಕತ್ವ ಜ್ಞಾನ ಇದ್ದವರಿಗೆ ಮಾತ್ರ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಏನು ಜೀವ ಬ್ರಹ್ಮೈಕತ್ವ ಜ್ಞಾನ ಅಂದರೆ? ಭಗವಂತ ಎಲ್ಲಿದ್ದಾನೆ ಅಂದರೆ ಕ್ವಶನ್ನೇ ತಪ್ಪು. ಭಗವಂತ ಎಲ್ಲಿಲ್ಲ ಅನ್ನೋದು ಕ್ವಶನ್ನು. ಎಲ್ಲ ಕಡೆ ಭಗವಂತ ಇದ್ದಾನೆ. ಭಗವಂತ ಇಲ್ಲದ ಜಾಗವೇ ಇಲ್ಲ. ಹಾಗಾಗಿ ನಾವು ದೇವಸ್ಥಾನದಲ್ಲಿ, ಹಾಗಾದರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತೇವೆ ಅಂದರೆ ನಮಗೆಲ್ಲ ಕಡೆ ಇರೋ ಭಗವಂತನನ್ನು ನೋಡುವ ಶಕ್ತಿ ಇಲ್ಲ, ಪ್ರೀತಿ ಇಲ್ಲ. ಹಾಗಾಗಿ ನಾವು ಒಂದು ಕಡೆ ದೇವಸ್ಥಾನದಲ್ಲೂ ಹೋಗಿ ನಾವು ದೇವರನ್ನು ನೋಡ್ತೇವೆ. ತಪ್ಪೇನೂ ಇಲ್ಲ. ಹಾಗಾಗಿ ಜೀವ ಬ್ರಹ್ಮೈಕತ್ವ ಜ್ಞಾನ ಇದನ್ನು ತಿಳಿದುಕೊಂಡರೆ ಮಾತ್ರ ಮೋಕ್ಷ ಸಾಧ್ಯತೆ, ಮೋಕ್ಷ ಸಿಗುತ್ತದೆ ಅಂತ ಇಲ್ಲಿ ಭಗವತ್ಪಾದ ಶಂಕರರು ಮುಂದುವರಿದು ಹೇಳ್ತಾರೆ. ರಾಗದ್ವೇಷಾದಿಗಳನ್ನು ಬಿಟ್ಟಿರಬೇಕು, ಆಗ ಮಾತ್ರ ವೈರಾಗ್ಯ ಬರುತ್ತೆ. ನಾವು ಹೇಳ್ತೇವೆ, ನನಗೀಗ ತುಂಬ ವೈರಾಗ್ಯ ಬಂದಿದೆ. ವೈರಾಗ್ಯದಲ್ಲಿ ನಾನಾ ರೀತಿಯ ವೈರಾಗ್ಯ ಇದೆ. ಆಧ್ಯಾತ್ಮಿಕ ವೈರಾಗ್ಯ ಬೇರೆ, ಸ್ಮಶಾನ ವೈರಾಗ್ಯ ಅಂತ ಇದೆ. ಒಂದು ಸ್ಮಶಾನಕ್ಕೆ ಹೋದಾಗ ಅನಿಸುತ್ತೆ ನಮಗೆ, ಏನನ್ಸುತ್ತೆ, ಈ ಜೀವನ ಪ್ರಯೋಜನ ಇಲ್ಲ, ಅವರು ಸತ್ತೋದು, ನಾಳೆ ನಾವು ಸತ್ತು ಹೋಗ್ತೇವೆ, ಹಾಗಾಗಿ ಇದೇನರಲ್ಲೂ ಉಪಯೋಗ ಇಲ್ಲ ಅಂತ ಸ್ಮಶಾನದಲ್ಲಿ ಎಷ್ಟೊತ್ತಿರ್ತೇವೆ ಅಲ್ಲಿ ತನಕ ವೈರಾಗ್ಯ ಬರ್ತದೆ. ಆಮೇಲೆ ಮಾಮೂಲು ಒಂದಿನ ಹೋದರೆ ನಮ್ಮ ಮಾಮೂಲು ವ್ಯವಹಾರದಲ್ಲಿ ನಾವು ಇರ್ತೇವೆ. ಈ ವೈರಾಗ್ಯ ಇದು ಆಧ್ಯಾತ್ಮಿಕ ದೃಷ್ಟಿಯಿಂದ ಉಪಯೋಗ ಇಲ್ಲದ ವೈರಾಗ್ಯ, ನಿರಂತರವಾದ ವೈರಾಗ್ಯ ಇರಬೇಕು. ಯಾವಾಗ ಬರ್ತದೆ? ಜ್ಞಾನ ಪಡೆದಾಗ ಮಾತ್ರ ಇದು ಬರುವಂಥ ವೈರಾಗ್ಯ.
ಹಾಗಾಗಿ ಆವಾಗ ರಾಗನೂ ಇರೋಲ್ಲ, ದ್ವೇಷನೂ ಇರೋಲ್ಲ ಅಂತ ಹೇಳ್ತಾರೆ ಭಗವತ್ಪಾದ ಶಂಕರರು. ಮತ್ತು ನಾನು ಯಾರು ಎನ್ನುವ ಪ್ರಶ್ನೆಗೆ ಆತ್ಮಜ್ಞಾನ ಹೊಂದಿದವರ ಹತ್ರ ಉತ್ತರ ಕೇಳಬೇಕು ನಾವು. ಈ ಪ್ರಶ್ನೆ ಭಗವಾನ್ ರಮಣ ಋಷಿಗಳು ಹಾಕ್ತಾರೆ, ನೀನು ಯಾರು ಅಂತ ತಿಳ್ಕೊ. ಅದು ತಿಳ್ಕೊಂಡು ಮತ್ತೇನಿಲ್ಲ, ಮುಗಿದೋಯ್ತು. ಇನ್ನೇನು ತಿಳ್ಕೊಳ್ಬೇಕಾದ್ದೇನಿಲ್ಲ. ಇನ್ನೇನು ಮಾಡಬೇಕು, ಏನಿದೆ ಮಾಡೋದೇನೂ ಇಲ್ಲ, ಮಾಡಲಿಕ್ಕೆ ಏನೂ ಇಲ್ಲ. ತಿಳಿದುಕೊಳ್ಳುವುದು ನೀನು ಯಾರು. ಹಾಗಾದ್ರೆ ನಾನು ಯಾರು ಸರ್, ನಾನು ಆತ್ಮಸ್ವರೂಪಿ ಅಂತ ತಿಳಿದುಕೊಳ್ಳಬಹುದು. ಆಯ್ತಲ್ಲ ಸರ್, ನೀವು ಹೇಳಿದ್ರೆ ಈಗ ತಿಳ್ಕೊಂಡಾಯ್ತಲ್ಲ. ಅದಲ್ಲ, ಅನುಭವಜನ್ಯವಾಗಿ ನಮಗೆ ಅದು ಬರಬೇಕು ಅಂತ ಇಲ್ಲಿ. ಆತ್ಮ ಅನ್ನೋ ಶಬ್ದದ ಅರ್ಥ ವ್ಯಾಪನೋತಿ ಇತಿ ಆತ್ಮ ಅಂತ ಇದೆ. ಎಲ್ಲ ಕಡೆ ಇರುವಂಥದ್ದು, ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು ಅನ್ನೋ ಒಂದು ಅರ್ಥ ಇದೆ. ಹಾಗಾಗಿ ಅದನ್ನೇ ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಆತ್ಮವು ಎಲ್ಲ ಕಡೆ ವ್ಯಾಪಿಸಿದೆ. ಅದಕ್ಕೆ ಆತ್ಮನನ್ನೇ ಭಗವಂತ ಅಂತ ನಾವು ಕರೀತೇವೆ. ಹಾಗಾದರೆ ಕರ್ಮಬಂಧನ ಅಂದರೆ ಏನು ಅಂತ ಭಗವತ್ಪಾದರು ಹೇಳ್ತಾರೆ. ಕರ್ಮಬಂಧನವೆಂದರೆ ಆತ್ಮನನ್ನು ಅವಿದ್ಯೆಗೆ ಕರ್ಮವು ವಿರೋಧಿ ಅಲ್ಲ. ಈಗ ನೀವು ಎಷ್ಟೇ ಕರ್ಮ ಮಾಡಿದರೂ ಸಹ ಅವಿದ್ಯೆ ನಾಶ ಆಗುತ್ತೆ ಅನ್ನೋ ನಾಶ ಆಗೋಲ್ಲ ಅಂತ ಹೇಳ್ತಾರೆ. ಈಗ ಕತ್ಲು ಇದೆ, ಈ ಕತ್ಲನ್ನು ಓಡಿಸ್ಬೇಕಂದ್ರೆ ಏನು ಮಾಡಬೇಕು? ಏನೇ ನೀವು ಜಪ ಮಾಡಿದರೆ ಕತ್ಲೆ ಹೋಗುತ್ತಾ, ಹೋಮ ಮಾಡಿದರೆ ಕತ್ಲೆ ಹೋಗುತ್ತೋ, ಏನು ಮಾಡಿದರೂ ಹೋಗೋಲ್ಲ. ಕತ್ಲೆ ಹೋಗಬೇಕಾದ್ರೆ ಬೆಳಕನ್ನು ತರಬೇಕು. ಬೆಳಕನ್ನು ತಂದರೆ ಕತ್ಲೆ ಹೋಗುತ್ತೆ. ಹಾಗಾಗಿ ಬಂಧನ ಅಂದರೆ ನಾವು ಯಾರು ಅಂತ ಸರಿಯಾಗಿ ತಿಳಿದುಕೊಳ್ಳದಿರುವುದೇ ಒಂದು ಬಂಧನ ಆಗಿದೆ. ನಾನು ಈ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಅಥವಾ ಪಂಚಕೋಶ ನಾನು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದೇ ನಮ್ಮನ್ನು ನಾವು ಬಂಧಿಸಿಕೊಳ್ಳೋದು. ಯಾವಾಗ ನಮಗೆ ಯಥಾರ್ಥ ಜ್ಞಾನ ಉಂಟಾಗತ್ತೋ, ಅಂದರೆ ಯಥಾರ್ಥ ಜ್ಞಾನ ಅಂದರೆ ಏನು? ನಾನು ಚೈತನ್ಯ, ನಾನು ಆತ್ಮ ಅನ್ನುವ ಅನುಭವಜನ್ಯವಾದ ಜ್ಞಾನವಾಗುತ್ತದೋ ಆವಾಗ ಬಿಡುಗಡೆ ಆಯಿತು, ಜೀವನ್ಮುಕ್ತತೆ ಬಂತು ಅಂತ ಅರ್ಥ ಅಂತ ಹೇಳ್ತಾರೆ. ಅವಿದ್ಯೆ ಅಧ್ಯಾಸವೇ ಬಂಧನ. ಅವಿದ್ಯೆಯಿಂದ ಅಹಂಕಾರ ಬರ್ತದೆ. ಈಗ ಅಹಂಕಾರ ಯಾರಿಗೆ ಬರ್ತದೆ? ಸರಿಯಾದ ಜ್ಞಾನ ಇಲ್ಲದಿದ್ದವರಿಗೆ ಬರ್ತದೆ. ಸರಿಯಾದ ವಿದ್ಯೆ ಅಂದರೆ ಜ್ಞಾನ ಅಂತ ಅರ್ಥ. ನೋಡಿ, ಅವಿದ್ಯೆ ಅಧ್ಯಾಸ ಇದೇ ಬಂಧನ. ಅವಿದ್ಯೆಯಿಂದ ಅಧ್ಯಾಸ ಅಂದರೆ ಏನು ಗೊತ್ತಾ? ಯಾವುದೊಂದು ವಸ್ತುವನ್ನು ನೋಡ್ತೇವೆ, ನಮಗೆ ಸರಿಯಾದ ತಿಳುವಳಿಕೆ ಬರದೆ ಅದು ಇನ್ನೊಂದು ಅಂತ ನಾವು ಆ ವಸ್ತುವನ್ನು ಬೇರೆ ವಸ್ತು ಅಂತ ನಾವು ಗ್ರಹಿಸ್ತೇವೆ. ಉದಾಹರಣೆಗೆ ವೇದಾಂತಲ್ಲೊಂದು ಉದಾಹರಣೆ ಹೇಳ್ತಾರೆ. ಒಂದು ಸಾಯಂಕಾಲದ ಹೊತ್ತು ನೀವು ಎಲ್ಲೋ ಹೋಗ್ತಾ ಇರ್ತೀರಿ, ಒಂದು ಹಗ್ಗ ಬಿದ್ದಿರುತ್ತೆ, ಹಾವಿನ ಥರ ಹಗ್ಗ ಬಿದ್ದಿರುತ್ತೆ. ಅದನ್ನು ನೋಡಿ ಹಾವು ಅಂತ ಅಂದ್ಕೊಳ್ತೇವೆ ಅಂತ ಇಟ್ಕೊಳ್ಳಿ. ಬಿದ್ದಿರೋದೇನು? ಹಗ್ಗ. ನಾವು ಅಂದ್ಕೊಳ್ಳೋದೇನು? ಹಾವು. ಇದನ್ನೇ ಮಿಥ್ಯಾಜ್ಞಾನ ಅಂತ ಹೇಳ್ತಾರೆ. ಇದನ್ನೇ ಅಧ್ಯಾಸ ಅಂತಲೂ ಹೇಳ್ತಾರೆ. ಅಧ್ಯಾಸದ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ನಾನು, ಮಾಡಬೇಕಾಗತ್ತೆ. ಅಷ್ಟು ಅಧ್ಯಾಸ ಭಾಷೆ ಅನ್ನೋದು ಶಂಕರಾಚಾರ್ಯರು ಮಾತ್ರ ರಚಿಸಿದ್ದ. ಆಚಾರ್ಯ ತ್ರಯರಲ್ಲಿ ಶಂಕರರ ಸ್ಪೆಷಲ್ ಅಧ್ಯಾಸ ಭಾಷೆ. ಈ ಅಧ್ಯಾಸ ಭಾಷೆಯನ್ನು ಮೊದಲಾಗಿ ಓದಿಕೊಂಡು ವೇದಾಂತಕ್ಕೆ ಹೋಗಬೇಕು ಅಂತ ಅವರು ಹೇಳ್ತಾರೆ. ಅದು ಇನ್ನೊಂದು ವಿಡಿಯೋಲಿ ಮಾಡೋಣ. ಹಾಗಾಗಿ ಅವಿದ್ಯೆಯಿಂದ ಅಹಂಕಾರ ಬರುತ್ತೆ. ಅಹಂಕಾರದಿಂದ ಏನಾಗುತ್ತೆ? ಆಸೆಗಳು, ಕಾಮಗಳು ಉಂಟಾಗುತ್ತವೆ. ಈಗ ಆ ಆಸೆಗಳನ್ನು ತೀರಿಸ್ಲಿಕ್ಕೆ ನಾವು ಏನು ಮಾಡ್ತೇವೆ? ಕರ್ಮ ಮಾಡ್ತೇವೆ. ನಾನಾ ಕರ್ಮ ಮಾಡ್ತೇವೆ. ಕರ್ಮದಿಂದ ಏನಾಗುತ್ತೆ? ಕರ್ಮಫಲ ಬರುತ್ತೆ. ಕರ್ಮಫಲ ಮಾಡೋದ್ರಿಂದ ಏನಾಗುತ್ತೆ? ಅದನ್ನು ನಾವು ಆ ಕರ್ಮಫಲವನ್ನು ಅನುಭವಿಸಲು ಮತ್ತೆ ಜನ್ಮ ಬರ್ತದೆ, ಮತ್ತೆ ಹುಡ್ತೇವೆ. ನಾವು ಕರ್ಮ ಮಾಡ್ತೇವೆ, ಕರ್ಮಫಲ ಬರುತ್ತೆ. ಆ ಫಲವನ್ನು ಅನುಭವಿಸ್ಲಿಕ್ಕೆ ಮುಂದಿನ ಜನ್ಮ ಅಂತ ಹೋಗತ್ತೆ. ಹಾಗಾಗಿ ನೀವು ಎಷ್ಟೇ ಕರ್ಮ ಮಾಡಿದರೂ ನೀವು ಕರ್ಮ
ಯೋಗದಿಂದ ಚಿತ್ತ ಶುದ್ಧಿಯಾಗತ್ತೆ ವಿನಃ ಮೋಕ್ಷ ಸಿಗೋಲ್ಲ. ಮೋಕ್ಷಕ್ಕೆ ಹೋಗೋ ದಾರಿಯಲ್ಲಿ ಕರ್ಮಯೋಗ ಅಗತ್ಯ ಇದೆ. ಆದರೆ ಅದು ಸಾಕ್ಷಾತ್ ಮೋಕ್ಷಕ್ಕೆ ಸಾಧನ ಅಲ್ಲ. ಜ್ಞಾನವೇ ಸಾಕ್ಷಾತ್ ಮೋಕ್ಷಕ್ಕೆ ಸಾಧನ ಅಂತೇಳಿ ಭಗವತ್ಪಾದ ಶಂಕರರು ಹೇಳ್ತಾರೆ. ಈ ಸಂಸ್ಕಾರ ಅಂತ ನಾವು ಹೇಳ್ತೇವಲ್ಲ, ಇದನ್ನು ವಾಸನೆಗಳು ಅಂತ ವೇದಾಂತದಲ್ಲಿ ಹೇಳ್ತೇವೆ. ಇದು ನಾವು ಯಾವುದೋ ಒಂದು ಅಭ್ಯಾಸ ಮಾಡ್ತಾ ಹೋದಾಗ ಆ ವಾಸನೆ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ, ಆ ಸಂಸ್ಕಾರ ಉತ್ಪತ್ತಿ ಆಗುತ್ತೆ. ಉದಾಹರಣೆಗೆ ನಾವು ದಿನಾಗಲೂ ವಿಷ್ಣು ಸಹಸ್ರನಾಮ ಓದ್ತೀರಿ ಅಂತ ಇಟ್ಕೊಳ್ಳಿ. ಆ ಒಂದು ವಾಸನೆ, ಆ ಸಂಸ್ಕಾರ ನಿಮ್ಮಲ್ಲಿ ಉಂಟಾಗಿ ಮತ್ತೆ ಓದೋಣ, ಬೆಳಗ್ಗೆ ಕೂಡಲೇ ಅದು ಓದೋಣ ಅನಿಸುತ್ತೆ. ಕೆಟ್ಟದ್ದು ಮಾಡಿದ್ರು ಅಷ್ಟೇ, ಅದೇ ವಾಸನೆ ಮಾಡಿ ಮತ್ತೆ ಮಾಡೋಣ ಅನಿಸುತ್ತೆ. ಒಳ್ಳೇದು ಮಾಡಿದ್ರು ಅಷ್ಟೇ, ಮತ್ತೆ ಮಾಡೋಣ ಅನಿಸುತ್ತೆ. ನೀವು ವೇದಾಂತ ಶ್ರವಣ ಮಾಡಿದರೆ ಮತ್ತೆ ಕೇಳೋಣ ಅಂತ ಅನಿಸುತ್ತೆ. ಇದನ್ನು ಸಂಸ್ಕಾರ ಅಂತ ಹೇಳ್ತಾರೆ. ಅದಕ್ಕೆ ಮೋಕ್ಷಕ್ಕೆ ಅಗತ್ಯವಾದ ಮೋಕ್ಷವನ್ನು ಕೊಡುವ ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಬೇಕು. ಏನದು? ವೇದಾಂತ ಶ್ರವಣ, ಮನನ, ನಿಧಿಧ್ಯಾಸನ ಮಾಡೋದು. ಜಪ ಮಾಡಬಾರ್ದು ಅಂತಲ್ಲ, ಧ್ಯಾನ ಮಾಡಬೇಕು, ವೇದಾಂತ ಚಿಂತನೆ ಮಾಡಬೇಕು. ಈ ಜಪ ಮತ್ತು ಧ್ಯಾನ ವೇದಾಂತ ಚಿಂತನೆಗೆ ಪೂರಕವಾದ ಸಾಧನೆಗಳು. ಅದನ್ನು ಮಾಡಿದರೆ ಒಳ್ಳೆಯದೇನೆ. ಅದನ್ನು ಮಾಡ್ತಾ ವೇದಾಂತ ಚಿಂತನೆಯನ್ನು ಜಾಸ್ತಿ ಮಾಡಬೇಕು. ಆವಾಗ ನಾವು ಪುನಃ ಜನ್ಮವನ್ನು ಪಡೆಯಬಾರದಂಥ ಮೋಕ್ಷಕ್ಕೆ ಹೋಗಬೇಕು, ಮತ್ತೆ ಹುಟ್ಟು ಬರಬಾರ್ದು ಅಂತ ಹೇಳಬೇಕು. ಇಲ್ಲ ಸರ್, ನಮಗೆ ಇದು ಚೆನ್ನಾಗಿದೆ, ನಾವು ಇಲ್ಲಿ ಹುಟ್ಟು ಬರಲಿಕ್ಕೆ ಆಸೆ ಅಂದರೆ, ಹಾಗಾದರೆ ನೀವು ವೇದಾಂತಕ್ಕೆ ಹೋಗಬೇಕಾಗಿಲ್ಲ, ಕರ್ಮಕಾಂಡಕ್ಕೆ ಹೋಗಿ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಜಪ ಮಾಡಿ, ಯಜ್ಞಯಾಗಾದಿಗಳನ್ನು ಮಾಡಿ. ಅದೆಲ್ಲ ನಿಮ್ಗೆ ಒಳ್ಳೊಳ್ಳೆ ಫಲಗಳನ್ನು ಕೊಡುತ್ತೆ, ಇಲ್ಲ ಅಂತ ಏನಿಲ್ಲ. ಮತ್ತೆ ಮರು ಜನ್ಮವು ಬರುತ್ತೆ, ಮತ್ತೆ ಅದೇ ಮಾಡಲು, ಮತ್ತೆ ಮರು ಜನ್ಮ ಪಡೆದು ಮತ್ತೆ ಅದು ಹೀಗೆ. ಅದೊಂದು ಚಕ್ರ, ಕರ್ಮಚಕ್ರ. ಅದು ಕರ್ಮಚಕ್ರ ನನಗೆ ಬೇಡ. ನಾನು ಈ ಚಕ್ರದಿಂದ ಹೊರಗೆ ಬರಬೇಕು, ಮತ್ತೆ ಹುಟ್ಟುವ ಅಗತ್ಯ ನನಗಿಲ್ಲ, ಮತ್ತು ಯಾವ ಆಸೆಯೂ ನನಗಿಲ್ಲ. ಮೋಕ್ಷವನ್ನೇ ಪಡೆಯಬೇಕು ಅನ್ನೋ ಇಚ್ಛೆ ಇದ್ದವರಿಗೆ ವೇದಾಂತ ಸ್ಪಷ್ಟವಾದ ದಾರಿಯನ್ನು ಹೇಳುತ್ತೆ. ನೋಡಿ, ವೇದಾಂತದ ಪ್ರಕಾರ ಶಂಕರರು ಹೇಳ್ತಾರೆ, ವೈದಿಕ ಕರ್ಮಗಳನ್ನು ನೀವು ಮಾಡಿದರೂ, ಲೌಕಿಕ ಕರ್ಮಗಳನ್ನು ಮಾಡಿದರೂ ಈ ಎರಡೂ ಕರ್ಮಗಳು ಅವಿದ್ಯೆಗೆ ಸೇರುತ್ತೆ, ಇವು ಜ್ಞಾನಕ್ಕೆ ಸೇರೋಲ್ಲ ಅಂತ ಹೇಳ್ತಾರೆ. ಆವಾಗ ಇದನ್ನು ಕೇಳಿದಾಗ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಸರ್, ನೀವು ಕೆಟ್ಟದನ್ನು ಮಾಡಿದರೆ ಲೌಕಿಕ ಕರ್ಮಗಳು ತಪ್ಪನ್ಬೋದು. ಒಂದು 4 ಸೈಟ್ ಮಾಡಬೇಕು, ಮನೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮೊಮ್ಮಕ್ಕಳಿಗೆ ಅಷ್ಟು ದುಡ್ದಿಡಬೇಕು, ಇವೆಲ್ಲ ಲೌಕಿಕ ಕರ್ಮಗಳು. ಅದಕ್ಕಾಗಿ ಕೆಲಸ ಮಾಡಬೇಕು, ಹಣ ಇದ್ದು ಇನ್ನೂ ಕೆಲಸ ಮಾಡಬೇಕು, ಇನ್ನೂ ದುಡಿಬೇಕು, ಇನ್ನೂ ಹಣ ಮಾಡಬೇಕು. ಸೊ ಇದನ್ನು ನೀವು ಅವಿದ್ಯೆ ಅಂದರೆ ನಾವು ಏನೋ ಒಂದರ್ಧ ಪಟ್ಟು ಒಪ್ಪಬಹುದು. ವೈದಿಕ ಕರ್ಮಗಳು, ಯಜ್ಞ ಮಾಡೋದು, ದಾನ ಮಾಡೋದು, ಜಪ ಮಾಡೋದು, ತಪಸ್ಸು ಮಾಡೋದು, ಇವು ಅವಿದ್ಯೆ ಅಂದರೆ ಹೇಗೆ? ಇವು ಅವಿದ್ಯೆ ಯಾಕೆಂದರೆ ಇವು ಕರ್ಮಗಳು. ಕರ್ಮ ಮಾಡೋನೊಬ್ಬ ಇದ್ದಾನೆ, ಕರ್ಮ ಅಂತ ಬೇರೆ ಇದೆ. ಆ ದೃಷ್ಟಿಯಿಂದ ಇದು ಅವಿದ್ಯೆ ಅಂತ ಹೇಳಿದ್ದೇವಿನ ಇದು ಮೋಕ್ಷಕ್ಕೆ ಸಾಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಹೇಳಿದ್ದೇ ವಿನಃ ಅವಿದ್ಯೆ ಅಂದರೆ ನೀವು ಇದೇನು ಗೊತ್ತಿಲ್ಲದ್ದು, ಉಪಯೋಗಕ್ಕೆ ಇಲ್ಲದ್ದು ಅಂತ ಅಂದ್ಕೊಳ್ಬಾರ್ದು. ವೈದಿಕ ಕರ್ಮಗಳು ಅತ್ಯಂತ ಉತ್ತಮವಾದ ಫಲಗಳನ್ನು ಉಂಟು ಮಾಡ್ತವೆ, ಡೌಟ್ ಇಲ್ಲ. ಲೌಕಿಕ ಕರ್ಮಗಳು ಈ ಲೌಕಿಕ ಜಗತ್ತಿಗೆ ಮಾತ್ರ, ಅದರ ಮೇಲೆ ಏನು ಫಲ ಇಲ್ಲ. ಆದರೆ ವೈದಿಕ ಕರ್ಮಗಳು ಫಲ ಕೊಡುತ್ತೆ. ಪೂಜೆ ಮಾಡೋದ್ರಿಂದ ಫಲ ಇಲ್ವಾ? ಡೈಲಿ ಸಂಧ್ಯಾ ವಂದನೆ ಮಾಡೋದು, ದೇವರ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಜಪ ಮಾಡೋದು, ಉಪಾಸನೆ ಮಾಡೋದು, ವ್ರತಗಳನ್ನು ಮಾಡೋದು, ಏಕಾದಶಿ ಮುಂತಾದ ಉಪಯೋಗ ಇಲ್ವ? ಖಂಡಿತ ಉಪಯೋಗ ಇದೆ. ಆ ಪ್ರಶ್ನೆ ಅಲ್ಲದೆ ಇಲ್ಲಿ ಹೇಳ್ತಾ ಇರೋದು, ಅದು ಉಪಯೋಗ ಇದೆ. ಉತ್ತಮ ಕರ್ಮಗಳನ್ನು ಮಾಡೋದ್ರಿಂದ ಉತ್ತಮ ಫಲಗಳು ಉಂಟಾಗತ್ತೆ, ಪ್ರಶ್ನೆ ಅದಲ್ಲ. ಆ ಉತ್ತಮ ಫಲಗಳನ್ನು ಅನುಭವಿಸಲು ಮುಂದಿನ ಜನ್ಮಗಳನ್ನು ನೀವು ಪಡಿಬೇಕಾಗತ್ತೆ. ಆ ಜನ್ಮಗಳು ಬೇಡ ಅನ್ನುವ ದೃಷ್ಟಿಯಲ್ಲಿ ಇದನ್ನು ಅವಿದ್ಯೆ ಅಂತ ಹೇಳೋದು.
ಹಾಗಾದ್ರೆ ಮೋಕ್ಷ ಅಂದ್ರೇನು, ಜೀವನ್ಮುಕ್ತಿ ಅಂದ್ರೇನು ಅಂದರೆ ಅಜ್ಞಾನ ನಿವೃತ್ತಿ. ಅಜ್ಞಾನ ಅಂದ್ರೇನು, ಈ ದೇಹ ನಾನು ಅನ್ನೋದೇ ದೊಡ್ಡ ಅಜ್ಞಾನ. ಈ ದೇಹ ನಾನು, ಈ ಅಂತಃಕರಣ ನಾನು, ಇವೆಲ್ಲ ಮನಸ್ಸು ನಾನು, ಬುದ್ಧಿ ನಾನು ತುಂಬ ಬುದ್ಧಿವಂತ, ನಾನು ನಾನು ಅನ್ನುವ ಜೀವಭಾವವೇ ಅಜ್ಞಾನ. ಇದಿಲ್ಲದಿರೋದೇ ಮೋಕ್ಷ. ಹಾಗಾದ್ರೆ ಅಜ್ಞಾನದ ನಿವೃತ್ತಿಯೇ ಮೋಕ್ಷ ಅಂತ ಹೇಳ್ತಾರೆ. ಆತ್ಮನ ಸ್ವರೂಪವೇನು? ಆತ್ಮನು ನಿತ್ಯ ಮುಕ್ತನು. ಇವನು ಬಂಧನಕ್ಕೊಳಗಾಗುವುದಿಲ್ಲ. ಈ ಬಂಧನ ಯಾವುದಕ್ಕೊಳಗಾಗುವುದಿಲ್ಲ. ಬಂಧನದ ಭ್ರಾಂತಿ ಎಲ್ಲಾಗತ್ತೆ ಅಂದರೆ ಆತ್ಮನಿಗೆ ಬಂಧನವೇ ಇಲ್ಲ, ಬುದ್ಧಿಗೆ ಮಾತ್ರ. ಬುದ್ಧಿಯಲ್ಲಿ ಆಗತ್ತೆ ಬಂಧನದ ಭ್ರಾಂತಿ ಆಗೋದಿಲ್ಲ ಅಂದರೆ ಬುದ್ಧಿಯಲ್ಲಿ. ಆತ್ಮನಿಗೆ ಬಂಧನ ಇಲ್ಲ. ಅಭ್ಯಾಸ, ಬುದ್ಧಿಯಲ್ಲಿ ಉಂಟಾಗಿರುವ ಈ ಭ್ರಾಂತಿ ಇದೆಯಲ್ಲ, ಇದನ್ನು ತೊಲಗಿಸಿಕೊಳ್ಳಬೇಕಂದ್ರೆ ವೇದಾಂತ ಚಿಂತನೆಯ ಸತತ ಅಭ್ಯಾಸ ಮಾಡಬೇಕು. ಅದರಿಂದ ಈ ಭ್ರಾಂತಿ ಹೋಗತ್ತೆ. ಹಾಗೆ ಭಗವಂತನಿಗೆ ಶರಣಾದ್ರೆ ಆಯ್ತಲ್ಲ ಸರ್, ಇನ್ನು ದೇವರು ಎಲ್ಲ ನೀನೇ ನೋಡ್ಕೊಳ್ತೀಯ, ನೀನು ನಮಗೆ ಮೋಕ್ಷ ಕೊಡು ಮಾಡಿದ್ರೆ ಆಯ್ತಲ್ಲ. ಪೂಜೆ ಮಾಡುವಾಗ ಕೊನೆಗೆ ಡೈಲಿ ಹೇಳೋದು ಭಗವಂತ ನನಗೆ ಮೋಕ್ಷ ಕೊಡು ಅಂತ. ತಪ್ಪೇನೂ ಅಲ್ಲ. ಭಗವಂತ ಹೇಳ್ತಾನೆ, ನಿನಗೆ ಬುದ್ಧಿ ಕೊಟ್ಟಿದ್ದೇನಲ್ಲ, ದೇಹ ಕೊಟ್ಟಿದ್ದೇನೆ, ಮನಸ್ಸು ಕೊಟ್ಟಿದ್ದೇನೆ, ಬುದ್ಧಿ ಕೊಟ್ಟಿದ್ದೇನೆ, ಯೋಚಿಸುವ ಶಕ್ತಿ ಕೊಟ್ಟಿದ್ದೇನೆ. ಯಾಕೆ ಕೊಟ್ಟಿದ್ದೇನೆ? ಜ್ಞಾನವನ್ನು ಪಡಿ ಅಂತ ಕೊಟ್ಟಿದ್ದೇನೆ. ನೀನು ಜ್ಞಾನವನ್ನು ಪಡೆಯುವುದರಿಂದ ಮೋಕ್ಷವನ್ನು ಪಡಿ. ಜ್ಞಾನಿಯಾಗಿ ಮೋಕ್ಷವನ್ನು ಪಡಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ? ಉದ್ಧರೇದಾತ್ಮನಾತ್ಮಾನಂ, ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊಳ್ಬೇಕು. ಅರ್ಜುನಿಗೆ ಕೃಷ್ಣ ಹೇಳಲಿಲ್ಲ ನಾನಿದ್ದೇನಲ್ಲ, ನಾನು ಉದ್ಧಾರ ಮಾಡ್ತೇನೆ ನಿನ್ನನ್ನು ಅಂತ ಹೇಳಲಿಲ್ಲ. ಉದ್ಧರೇದಾತ್ಮನಾತ್ಮಾನಂ, ನಿನ್ನನ್ನು ನೀನೇ ಉದ್ಧಾರ ಮಾಡಿಕೊಳ್ಬೇಕು. ಹೇಗೆ? ಜ್ಞಾನದಿಂದ. ಆದ್ದರಿಂದ ಮಾಯೆಯಿಂದ ಬಿಡುಗಡೆ ಆಗಬೇಕು. ಮಾಯೆ, ಈ ಜಗತ್ತು ಅನ್ನೋದೊಂದು ಮಾಯೆ. ಪ್ರಕೃತಿ ಮಾಯೆಯಿಂದ ಉಂಟಾಗಿದೆ. ಹಾಗಾಗಿ ಈ ಇಡೀ ಜಗತ್ತಿಗೆ ಮೂಲ ಅಧಿಷ್ಠಾನ ಅಂತ ಹೇಳ್ತೇವೆ. ಅಧಿಷ್ಠಾನ ಯಾವುದು ಅಂದರೆ ಬ್ರಹ್ಮದ ಜ್ಞಾನ. ಅಧಿಷ್ಠಾನ ಬ್ರಹ್ಮದ ಜ್ಞಾನ. ಆ ಬ್ರಹ್ಮದಲ್ಲಿ ತೋರ್ಪಡಿಕೆಯೇ ಈ ಜಗತ್ತಾಗಿದೆ. ಈ ಬ್ರಹ್ಮಜ್ಞಾನ ಉಂಟಾಗುವವರೆಗೂ ನಮಗೆ ಜಗತ್ತು ಸತ್ಯ ಅನಿಸುತ್ತೆ. ಜಗತ್ತು ಸತ್ಯ, ಬ್ರಹ್ಮವೂ ಸತ್ಯ ಅನಿಸುತ್ತೆ. ತಪ್ಪು ಅಂದರೆ ತಪ್ಪು ಅಂತ ಅಲ್ಲ. ಮತ್ತೇನು ತಪ್ಪಲ್ಲ ಅಂದ್ರೇನು? ಸರಿಯಲ್ಲ. ಬ್ರಹ್ಮಜ್ಞಾನ ಆಗುವವರೆಗೆ ಜಗತ್ತು ಸತ್ಯ. ಬ್ರಹ್ಮಜ್ಞಾನವಾದವರಿಗೆ ಜಗತ್ತಿಲ್ಲ, ಬ್ರಹ್ಮವೇ ಸತ್ಯ. ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಶಂಕರರು ಹೇಳ್ತಾರೆ. ಯಾರಿಗೆ? ಬ್ರಹ್ಮಜ್ಞಾನಿಗೆ. ಬ್ರಹ್ಮಜ್ಞಾನ, ಆತ್ಮಜ್ಞಾನ ಉಂಟಾದವನಿಗೆ ಈ ಜಗತ್ತು ಸಹ ಬ್ರಹ್ಮದಿಂದಲೇ ಬಂದಿದೆ ಅನ್ನುವ ಅರಿವಾಗೋದ್ರಿಂದ ಮೂಲಭೂತವಾಗಿ ಬ್ರಹ್ಮವೇ ಸತ್ಯ. ಇದನ್ನು ಪಾರಮಾರ್ಥಿಕ ಸತ್ಯ ಅಂತ ಹೇಳ್ತಾರೆ. ಈ ಜಗತ್ತು ಸತ್ಯ ಅಂದರೆ ಲೌಕಿಕ ಜ್ಞಾನ ಆಗತ್ತೆ. ಅದು ಲೌಕಿಕ ಜ್ಞಾನ ಆಗತ್ತೆ. ಜಗತ್ತನ್ನು ನೋಡ್ತಾ ಇದ್ದೇವಲ್ವ, ಇದು ಮಿಥ್ಯೆ ಹೇಗಾಗತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಮಿಥ್ಯೆ ಅಂತ ಅಲ್ಲ. ಮಿಥ್ಯೆ ಅಂದರೆ ಏನು? ಬದಲಾವಣೆ ಹೊಂದೋದನ್ನು ನಾವು ಮಿಥ್ಯೆ ಅಂತ ಹೇಳೋದು. ಯಾವಾಗಲೂ ಒಂದೇ ಇರೋದನ್ನು ಸತ್ಯ ಅಂತ ಹೇಳೋದು ನಾವು. ಜಗತ್ತು ಯಾವಾಗಲೂ ಒಂದೇ ಇರುತ್ತೋ, ಈ ದೇಹ ಯಾವಾಗಲೂ ಒಂದೇ ಥರ ಇದೆಯೋ, ಮನಸ್ಸು ಒಂದೇ ಥರ ಇದೆಯೋ, ಬುದ್ಧಿ ಒಂದೇ ಥರ ಇದೆಯೋ, ಜಗತ್ತು ಯಾವಾಗಲೂ ಒಂದೇ ಥರ ಇರುತ್ತೋ? ಇಲ್ಲ, ನಿರಂತರವಾಗಿ ಬದಲಾವಣೆ ಹೊಂದುತ್ತೆ. ಅದನ್ನು ಇಲ್ಲಿ ಮಿಥ್ಯೆ ಅಂತ ಹೇಳೋದೇ ವಿನಃ ಇದು ಸುಳ್ಳು ಅಂತ ಹೇಳ್ತಾ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಬ್ರಹ್ಮಜ್ಞಾನವನ್ನು ಪಡೆದವರಿಗೆ ಪರಬ್ರಹ್ಮವೇ ಸತ್ಯ ಅಂತ ಗೊತ್ತಾಗತ್ತೆ. ನೋಡಿ, ಇಲ್ಲಿ ಇನ್ನೊಂದು
ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂತ 2 ಕಾರಣಗಳಿವೆ. ಈ ಜಗತ್ತು ಹೇಗೆ ಉಂಟಾಯಿತು? ಜಗತ್ತು ಮಾಡೋ ಒಬ್ಬ ಬ್ರಹ್ಮ ಇರಬೇಕು. ಬ್ರಹ್ಮ ಅಂತ ಚತುರ್ಮುಖ ಬ್ರಹ್ಮ. ಆಮೇಲೆ ಜಗತ್ತಾಯಿತು. ಅಂದರೆ ವೇದಾಂತ ಹೇಳುತ್ತೆ, ಅದ್ವೈತ ವೇದಾಂತ ಹೇಳುತ್ತೆ, ಹಾಗಿಲ್ಲ. ಉಪಾದಾನ ಕಾರಣ, ಈ ಜಗತ್ತು ಉಂಟಾಗಲಿಕ್ಕೆ ಮತ್ತು ಜಗತ್ತನ್ನು ಮಾಡುವವನು ಇಬ್ಬರಿಲ್ಲ. ಈ ನೋಡಿ, ಒಂದು ಮಡಕೆ, ಮಣ್ಣಿನ ಮಡಕೆ, ಮಣ್ಣಿದೆ, ಮಣ್ಣಿನಿಂದ ಮಡಕೆ ಮಾಡಬೇಕು ಅಂತ ಇಟ್ಕೊಳ್ಳಿ. ಮಣ್ಣನ್ನು ನಾವು ಉಪಾದಾನ ಕಾರಣ ಅಂತವೆ. ಮಣ್ಣಿಂದ ಮಡಕೆ ಮಾಡ್ತೀವಿ, ಉಪಾದಾನ ಕಾರಣ. ಮಾಡೋವನು ಯಾರು? ಕುಂಬಾರ. ಅವನನ್ನು ನಿಮಿತ್ತ ಕಾರಣ ಅಂತ ಹೇಳ್ತವೆ. ಆದರೆ ಅದ್ವೈತ ವೇದಾಂತ ಹೇಳುತ್ತೆ, ನಿಮಿತ್ತ ಕಾರಣವು ಉಪಾದಾನ ಕಾರಣವು ಬ್ರಹ್ಮವೇ, ಇಬ್ಬರಿಲ್ಲ, ಇರೋದೊಂದೇ. ಇದೆರಡರಲ್ಲೂ ಪರಬ್ರಹ್ಮ ಶಕ್ತಿಯಿಂದಲೇ ಉಂಟಾದ 2 ವಿಚಾರವು. ಆದ್ದರಿಂದ ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡೂ ಒಂದೇ, ಅದೇ ಪರಬ್ರಹ್ಮ ಶಕ್ತಿ ಅಂತ ಹೇಳತ್ತೆ. ಹಾಗಾಗಿ ನಾವು ಈ ಆತ್ಮಬೋಧದಲ್ಲಿ ಅನೇಕ ವಿಚಾರವನ್ನು ನೋಡಿದ್ದೇವೆ. ಇಲ್ಲಿ 68 ಶ್ಲೋಕದಲ್ಲಿ ಜೀವ ಅಂದರೆ ಏನು, ಪರಬ್ರಹ್ಮ ವಸ್ತು ಅಂದರೆ ಏನು, ಜೀವಾತ್ಮ ಅಂದರೆ ನಾವು ಸೂಕ್ಷ್ಮ ದೇಹವನ್ನು ಜೀವಾತ್ಮ ಅಂತ ಹೇಳ್ತೀವಿ. ಪ್ರತ್ಯಗಾತ್ಮ ಅಂದರೆ ಪರಿಶುದ್ಧವಾದ ಅತ್ಯಂತ ಒಳಗಿರುವ ಚೈತನ್ಯವನ್ನು ಪ್ರತ್ಯಗಾತ್ಮ ಅಂತ ಹೇಳ್ತೇವೆ. ದೇಹಾತ್ಮ ಅಂದರೆ ಈ ದೇಹವನ್ನೇ ನಾನು ಅಂತ ಅಂದ್ಕೊಂಡ್ರೆ ದೇಹಾತ್ಮ ಅಂತ ಹೇಳ್ತೇವೆ. ನಾವು ಅಂದುಕೊಂಡಿರೋದೇನು ಅಂದರೆ ನಾನು ದೇಹಾತ್ಮ, ಈ ದೇಹವೇ ನಾನು ಅಂತ ಅಂದ್ಕೊಂಡಿದ್ದೇವೆ. ನಾವು ತಲುಪಬೇಕಾದ್ದು ಡೆಸ್ಟಿನೇಷನ್ ಯಾವುದು ಅಂದರೆ ನಾನು ಪ್ರತ್ಯಗಾತ್ಮ, ನಾನು ಶುದ್ಧ ಚೈತನ್ಯ ಸ್ವರೂಪಿ ಅಂತ ತಿಳ್ಕೊಳ್ಬೇಕು ಅನ್ನೋದೇ ಇದ್ರದ್ದು ಮೂಲಭೂತ ತಾತ್ಪರ್ಯ ಆಗಿದೆ. ಆತ್ಮೀಯ ಮಿತ್ರರೇ, ಇದರಲ್ಲಿ 68 ಶ್ಲೋಕಗಳಲ್ಲಿ ಭಗವತ್ಪಾದ ಶಂಕರರು ನಾನಾ ರೀತಿಯ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಪಂಚಕೋಶ ವಿವೇಕವನ್ನು ಹೇಳಿದ್ದಾರೆ, ದೃಕ್ ದೃಶ್ಯ ವಿವೇಕವನ್ನು ಹೇಳಿದ್ದಾರೆ, ಮತ್ತು ಸಾಕಷ್ಟು ಉದಾಹರಣೆಯ ಮೂಲಕ ನಾನು ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರವಲ್ಲ, ಅಂತಃಕರಣವಲ್ಲ, ನಾನು ಸಚ್ಚಿದಾನಂದ ಸ್ವರೂಪಿಯಾದ ಆತ್ಮನೇ ಅಂತ ತಿಳ್ಕೊಳ್ಬೇಕು ಅಂತ ನಾನಾ ರೀತಿಯ ಉದಾಹರಣೆಗಳನ್ನು ಮೂಲಕ ಹೇಳ್ತಾರೆ. ಕರ್ಮ ಎಷ್ಟೇ ಕರ್ಮಗಳು ಮಾಡಿದರೂ ಅವು ಅವಿದ್ಯೆಗೆ ವಿರೋಧಿಯಲ್ಲ. ಆದ್ದರಿಂದ ಅವು ವಿದ್ಯೆಯನ್ನು ಉಂಟು ಮಾಡುವುದಿಲ್ಲ, ಜ್ಞಾನವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವರು ಭಗವತ್ಪಾದ ಶಂಕರರು ಸ್ಟೆಪ್ ಬೈ ಸ್ಟೆಪ್ ಏನು ಹೇಳ್ತಾರೆ, ನೀವು ವೇದದಿಂದ ಅಂದರೆ ಕರ್ಮಕಾಂಡಗಳಿಂದ ವೇದಾಂತಕ್ಕೆ ಅಂದರೆ ಜ್ಞಾನಕ್ಕೆ ಬರಬೇಕು. ಹೊರಮುಖವಾದ ಪೂಜೆ, ಪ್ರಾರ್ಥನೆ, ಜಪ, ಯಜ್ಞ, ಯಾಗಾದಿಗಳಿಂದ ಒಳಮುಖವಾಗಿ ಹೋಗಬೇಕು. ನಿಮ್ಮಲ್ಲಿರುವ ಭಗವಂತನ ಚೈತನ್ಯ ರೂಪಿಯಾದ ಭಗವಂತನ ದರ್ಶನ ಮಾಡುವತ್ತ ನಿಮ್ಮ ಪಯಣ ಇರಬೇಕು. ನಿಮ್ಮ ಹೃದಯಾಕಾಶದಲ್ಲಿ ಭಗವಂತನು ಇದ್ದಾನೆ. ಬರೀ ಹೃದಯಾಕಾಶದಲ್ಲೇ ಭಗವಂತ ಇದ್ದಾನೆ, ಇನ್ನೆಲ್ಲ ಕಡೆ ಇಲ್ಲ ಅಂದರೆ ಎಲ್ಲ ಕಡೆ ಭಗವಂತ ಇದ್ದಾನೆ. ಆದರೆ ಅದು ನಮಗೆ ನೋಡುವ ಶಕ್ತಿ ಇಲ್ಲ. ಆದ್ದರಿಂದ ಧ್ಯಾನ ಮಾಡುವಾಗ ಏನು ಮಾಡಬೇಕು ಅಂತ ಹೇಳ್ತಾರೆ, ನೀನು ಧ್ಯಾನ ಮಾಡುವಾಗ ಓಂಕಾರದ ಮೂಲಕ ಹೋಗಬಹುದು. ಧ್ಯಾನ ಮಾಡುವಾಗ ಹೃದಯದಲ್ಲಿ ಈ ದೇಹವೆಂಬ ಪುರದಲ್ಲಿ ಹೃದಯ ಅನ್ನುವ ಭಗವಂತನ ಗುಡಿಯಲ್ಲಿ ಆತ್ಮ ಇದ್ದಾನೆ. ಅವನು ಅವ್ಯಕ್ತನಾದ ಅಂದರೆ ಯಾವ ರೂಪರಹಿತವಾದ
ಸ್ಪೇಸ್, ಖಾಲಿ ಸ್ಪೇಸ್ ಅಂತ ನೀವು ಅಂದ್ಕೊಳ್ಬೋದು, ಅಥವಾ ಅದರಲ್ಲಿ ಜ್ಯೋತಿ ರೂಪಿಯಾದ ಪರಮಾತ್ಮ ಇದ್ದಾನೆ ಅಂತ ಅಂದ್ಕೊಂಡು ನೀವು ಧ್ಯಾನ ಮಾಡುವ ಮೂಲಕ ಮತ್ತು ಆ ಭಗವಂತನ ವೇದಾಂತದ ಚಿಂತನೆ ಮಾಡುವುದರ ಮೂಲಕ ಆತ್ಮಜ್ಞಾನವನ್ನು ಪಡೆಯಬಹುದು ಅಂತ ಇಲ್ಲಿ ಭಗವತ್ಪಾದ ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಪೂಜೆ ಮಾಡೋದು, ಭಜನೆ ಮಾಡೋದು, ಪ್ರಾರ್ಥನೆ ಮಾಡೋದು, ವ್ರತಾದಿಗಳನ್ನು ಮಾಡುವುದು, ದಾನ ಕೊಡುವುದು, ಯಜ್ಞಯಾಗಾದಿಗಳನ್ನು ಮಾಡುವುದು, ಸ್ತೋತ್ರಗಳನ್ನು ಹೇಳುವುದು, ಎಲ್ಲವೂ ಒಳ್ಳೆಯದೇ. ಇಲ್ಲೊಂದು ಸ್ಪಷ್ಟತೆ ಇರಬೇಕು. ಇಲ್ಲಿ ಯಾವುದನ್ನು ಕೆಳಮಟ್ಟ ಮೇಲ್ಮಟ್ಟ ಅಂತ ಹೇಳೋದಲ್ಲ, ಎಲ್ಲವೂ ಒಳ್ಳೆಯದೇ, ಇವೆಲ್ಲ ಸತ್ಕರ್ಮಗಳೇ. ಆದರೆ ವಿವೇಕವನ್ನು ಹೊಂದೋದು, ವೈರಾಗ್ಯವನ್ನು ಹೊಂದೋದು, ಶಮದಮಾದಿ ಷಟ್ ಸಂಪತ್ತುಗಳನ್ನು ಹೊಂದುವುದು, ಮೋಕ್ಷವನ್ನೇ ಬಯಸುವುದು ಅತಿ ಮುಖ್ಯವಾಗಿ ಇರಬೇಕು. ಅದಿರಬೇಕಂದ್ರೆ ಅದ್ವೈತ ವೇದಾಂತದ ಚಿಂತನೆ ಇರಬೇಕು, ಉಪನಿಷತ್ತುಗಳ ಚಿಂತನೆ ಇರಬೇಕು, ಉಪನಿಷತ್ತುಗಳನ್ನು ಶ್ರವಣ ಮಾಡಬೇಕು, ಶ್ರವಣ ಮಾಡಿದ್ದನ್ನು ಮನಸ್ಸಿನಲ್ಲಿ ಚಿಂತಿಸಬೇಕು, ಮನನ ಮಾಡಬೇಕು. ಶ್ರವಣ ಮನದ ನಂತರ ಅದನ್ನು ನಿಧಿಧ್ಯಾಸನ ಅಂದರೆ ಧ್ಯಾನ ಮಾಡಬೇಕು. ಮತ್ತು ಅಲ್ಲಿಯೇ ನಿಲ್ಲಬೇಕು, ಪರಬ್ರಹ್ಮದಲ್ಲಿ ನಿಲ್ಲಬೇಕು. ನಾವು ಪರಬ್ರಹ್ಮ ಸ್ವರೂಪರೇ ಎನ್ನುವುದರಲ್ಲಿ ನಿಲ್ಲಬೇಕು. ಲೌಕಿಕ ಜಗತ್ತಿನ ಕೆಲಸಗಳು ದೇಹ ಮಾಡಲಿ, ಮನಸ್ಸು ಮಾಡಲಿ, ಬುದ್ಧಿ ಮಾಡಲಿ, ನಾವು ಪರಮಾತ್ಮನ ಸ್ವರೂಪಿಗಳಾದ ನಾವು ಆ ಪರಮಾತ್ಮನ ಸ್ವರೂಪವನ್ನೇ ಸದಾಕಾಲ ನೆನೆಸಿಕೊಂಡು ಇರಬೇಕು ಅನ್ನುವುದೇ ಒಟ್ಟು ಈ ಆತ್ಮಬೋಧದ್ದು ಸಾರ ಆಗಿದೆ. ಇದನ್ನು ಹೇಳಿದ್ರೆ ಗಂಟೆಗಟ್ಟಲೆ ಹೇಳಬೇಕಾಗತ್ತೆ, ಅಷ್ಟೇ ಇದೆ. 64 ಶ್ಲೋಕವನ್ನು ಬೇಕು, ಒಂದು ಶ್ಲೋಕವನ್ನು 1 ಗಂಟೆ ನೀವು ವಿವರಿಸ್ಲಿಕ್ಕಾಗತ್ತೆ. ಆದರೆ ಅಷ್ಟು ಈಗ ಟೈಮು ಕೇಳೋರಿಗೂ ಇಲ್ಲ, ಯಾಕಂದರೆ ಸಂಕ್ಷಿಪ್ತವಾಗಿ ಹೇಳಬೇಕು. ಹಾಗಾಗಿ ಇಷ್ಟು ವಿಚಾರ ಇದೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯಗಳನ್ನು, ಇನ್ನೊಂದು ಪರಬ್ರಹ್ಮದ ತತ್ವದ ಚಿಂತನೆಯನ್ನು, ಉಪನಿಷತ್ತುಗಳನ್ನು ತೆಗೆದುಕೊಂಡು ಬರ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ತತ್ಸತ್.